ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯಂ ಉಪಾಸನಂ. ಅದಕ್ಕೆ ಅರ್ಥ ಹೇಳ್ತಾ ಇದ್ರು. ಉಪಾಸನೆ ಅಂದರೆ ಜ್ಞಾನ ಬಂದು ಇಲ್ಲ ಅಧ್ಯಯನಾದಿ ರೂಪ, ಇಲ್ಲದೆ ಹೋದರೆ ಧ್ಯಾನ. ಅವೆರಡನ್ನು ಉಪಾಸನೆ ಅಂತಾರೆ ಹೊರತು ಬೇರೆ ಯಾವುದಕ್ಕೆ ಏನಂತ ಕರೆಯೋದಿಲ್ಲ, ಉಪಾಸನೆ ಅಂತ ಕರೆಯೋದಿಲ್ಲ. ವೆರಿ ಇಂಪಾರ್ಟೆಂಟ್. ಇವತ್ತು ಯಾರು ಧ್ಯಾನನೂ ಮಾಡೋದಿಲ್ಲ, ಅಧ್ಯಯನವೂ ಮಾಡೋದಿಲ್ಲ ಅಂದರೆ ಅವ್ರ ಉಪಾಸನೆ ಲಿಸ್ಟ್ನಲ್ಲಿ ಬಂದೇ ಇಲ್ಲ, ಎನ್ರೋಲ್ಮೆಂಟೇ ಇಲ್ಲ ಅವ್ರದ್ದು. ಅರ್ಥ ಆಯ್ತಾ? ಅವರಿಂದ ಯಾವ ಸಾಧನೆನೂ ಆಗ್ತಾ ಇಲ್ಲ ಅಂತಲೇ ಅರ್ಥ. ಆಚಾರ ಎಲ್ಲ ಕೂಡ ವಿಚಾರ ಮಾಡದೆ ಹೋದರೆ ಆಚಾರ ವೇಸ್ಟ್. ಆಚಾರ ಯೂನಿಫಾರಮ್ ಇದ್ದ ಹಾಗೆ, ಅದನ್ನು ಹಾಕ್ಕೊಂಡು ಮುಂದೆ ನೀವು ಕ್ಲಾಸಿಗೆ ಹೋಗದೆ ಹೋದರೆ ಯೂನಿಫಾರಮ್ ವೇಸ್ಟ್ ಆಗೋ. ಆಚಾರ ಇಟ್ಕೊಂಡು ಜ್ಞಾನ ಸಂಪಾದನೆ ಮಾಡದೆ ಹೋದರೆ ಏನರ್ಥ? ಪಾತ್ರೆ ಚೆನ್ನಾಗಿ ತೊಳೆದಿಟ್ಕೊಂಡ, ಏನು ಹಾಕೇ ಇಲ್ಲ ಅದರಲ್ಲಿ. ಏನು ಮಾಡಿದ್ದೇನೋ ದಿವಸ ಕಾರ್ ತೊಳೆಯೋದು, ಏನೇನು ಪೆಟ್ರೋಲ್ ಹಾಕ್ಸೋದು, ಇಟ್ಬಿಡೋದು ಇದರಲ್ಲಿ ಯಾವುದ್ರೊಳಗೆ ಗ್ಯಾರೇಜಲ್ಲಿ ಇಟ್ಬಿಡೋದು. ದಿವಸ ಒಂದು ನೋಡಿ ಕೈ ಮುಗಿದು ಕುತ್ಕೊಂಡ್ಬಿಡೋದು. ಅದು ಏನು ಪ್ರಯೋಜನ ಅದರಿಂದ? ಅದು 45 ಲಕ್ಷ ರೂಪಾಯಿ ಕಾರ್ ಬೇರೆ ಜೊತೆಗೆ. ಅಷ್ಟು ಮನೆ ತೊಗೊಂಡು ವಾಸ ಮಾಡ್ಬೋದಾಗಿತ್ತು. ಕಾರಲ್ಲಿ ಮರಳಕ್ಕೂ ಬರೋದಿಲ್ಲ. ಯಾವ ಉಪಯೋಗ ಏನು? ಕಾರಿನ ಪರ್ಪಸ್ಸು ಸಂಚಾರ ಮಾಡಿದಾಗ, ಪ್ರಯಾಣ ಮಾಡದೆ ಹೋದರೆ ಕಾರಿನ ಬೆಲೆ ಹೇಗೆ ತಪ್ಪು. ಸಾಧನ ಶರೀರ ಇದು. ಸಾಧನ ಶರೀರದಲ್ಲಿ ಏನು ಮಾಡಬೇಕೀಗ? ಸಾಧನೆ ಮಾಡಬೇಕು. ಸಾಧನೆ ಅಂದ್ರೇನು? ಗೆರೆ ಬರೆಸ್ತಾ ಇರಲ್ಲ ಸಾಧನೆ ಅಲ್ವಾ ಅಂತ ಕೇಳಿದರೆ, ಕಾರು ಬರೆಸ್ತೇನೆ, ಪೆಟ್ರೋಲ್ ಹಾಕ್ತೇನೆ, ಅವು ಹಾಕ್ತಾ ಹೋದ್ರೆ ಕಾರು ಮುಂದೆ ಹೋಗೋದಿಲ್ವಲ್ಲ. ಕರೆಕ್ಟೇ, ಮುಂದೆ ಹೋಗ್ಲಿಕ್ಕೆ ಅವೆಲ್ಲ ಮಾಡ್ತಿರೋದು. ಮುಂದೆ ಹೋಗೋದಿಲ್ಲ ಅಂದಮೇಲೆ ಒರೆಸೋದು ಪೆಟ್ರೋಲ್ ಹಾಕೋದು ಅರ್ಥನೇ ಇಲ್ಲ. ಏರ್ಫೋರ್ ಆಚಾರಕ್ಕೆ ಅರ್ಥ ಇರೋದು ಯಾವಾಗ? ವಿಚಾರ ಮಾಡ್ಲಿಕ್ಕೆ ಹೊರಟಾಗ. ಪಾತ್ರೆ ತೊಳೆದ್ಮೇಲೆ ಹಾಲು ಹಾಕಿಟ್ಟ, ಅದು ಪರ್ಪಸ್ ಸರ್ವಾಯ್ತು. ಸುಮ್ಮನೆ ತೊಳೆದು ದಿವಸ ತೊಳೆಯೋದು ಏನಾಯ್ತು ಅದಕ್ಕೆ? ಅದಕ್ಕೆ ಅರ್ಥ ಮಾಡ್ಕೊಂಡು ಗಾಣದೆತ್ತು ಸುತ್ತಿದಂತೆ ಅಂತ ಹೇಳ್ತಾರಲ್ಲ ಹಾಗೆ. ಮುಂದೆ ಸುತ್ತಿ ಎಷ್ಟು ದಿವಸ ಅಲ್ಲೇ ಇರುತ್ತೆ, ಎಲ್ಲೋಗಿರುತ್ತೆ ಅದು ಗಾಣದೆತ್ತು. ಅದು ಬಿಟ್ಟರೆ ಮುಂದೆ ಹೋಗೋದಿಲ್ಲ, ಅಷ್ಟರಲ್ಲಿ ಸುತ್ತಾ ಇರಬೇಕು ಅವ್ರು. 20 ಜನ್ಮ ಎತ್ತಿದ್ರು ಕೂಡ ಯಾವ ಸ್ಟೇಜಲ್ಲಿ ಇರ್ತಾರೋ ಅದೇ ಮುಂದಕ್ಕೆ ಹೋಗಿರೋದಿಲ್ಲ. ಅದೇ ಗಾಣ ಈ ಕಡೆ ಹೊರಟಿದ್ರೆ ಎಷ್ಟು ದೂರ ಹೋಗಿಬಿಡ್ತಾ ಇದ್ದಾಗಲೇ. ಇವತ್ತು ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಆ ರೀತಿ ಟ್ರೈನ್ ಅಪ್ ಆಗಿಬಿಟ್ಟಿದ್ದಾರೆ ಜನ ಇವತ್ತು. ನೀನು ಆಚಾರವಂತನಾಗಿರೋ ಸಾಕು, ಉದ್ಧಾರ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ತಪ್ಪದು. ಆಚಾರವಂತನಾಗೋ ಪರ್ಪಸ್ ವಿಚಾರವಂತನಾಗೋದಕ್ಕಾದ್ದರಿಂದ ಅದನ್ನು ಮಾಡದೆ ಹೋದರೆ ವ್ಯರ್ಥ ಅಂತ ಹೇಳಿದರೆ ತುಂಬ ಎಷ್ಟೋ ಜನ ಆಗಿದ್ದಾರೆ ಪಾಪ. ಯಾರೋ ಒಬ್ಬರಿಗೆ 90 ವರ್ಷ ಆಗಿದ್ದು ದಾಸ ಸಾಹಿತ್ಯದಲ್ಲಿ ಏನು 100 ಸುಳಾದಿ ಬಾಯಲ್ಲಿ ಹೇಳೋರು ಪಾಪ. ಭಾರಿ ಶ್ರದ್ಧೆ ಭಾರಿ ಇತ್ತು ಅವ್ರನ್ನ. ಇದೆಲ್ಲ ಉಪನ್ಯಾಸ ಎಲ್ಲ ಕೇಳಿದ ಮೇಲೆ ಆವಾಗ ನಮ್ಮ ಬಂದವರೆಲ್ಲ ಕೂಡ ಇಷ್ಟು ಹೇಳ್ಕೊಂಡಿರೋ ಸಾಕು ಅಂತ ಹೇಳಿದ್ರು. ಅರ್ಥ ತಿಳ್ಕೊ ಅಂತ ಯಾರು ಹೇಳಲೇ ಇಲ್ಲ ನನಗೆ. ನಾನು ಈಗ ಗೊತ್ತ ಏನು ಮಾಡಲಿ ವಯಸ್ಸಿನಲ್ಲಿ ಅಂತ ಹೇಳ್ತಾರೆ ಪಾಪ. ಅಂದರೆ ಅವ್ರೇನಾದರೂ ಗೈಡೆನ್ಸ್ ಇಲ್ಲದೆ ಬಿಟ್ಟಿದ್ದು, ಮಿಸ್ಗೈಡ್ ಮಾಡಿದ್ರಿ. ತುಂಬ ಜನ ಯಾಕೆ ಓದಿ ಅಂತ ಹೇಳೋದಿಲ್ಲ ಗೊತ್ತಾ? ನೀವು ಓದಿ ನಾವು ಓದ್ಬಿಟ್ಟು ನಮಗೆ ನೀವು ಡಿಫ್ರೆನ್ಸ್ ಏನು ಬರುತ್ತೆ? ಸೊ ಯಾವಾಗಲೂ ಕೆಳಗೆ ಗೌರ್ಮೆಂಟ್ ಪಾಲಿಸಿ, ಯಾವಾಗಲೂ ಅನಕ್ಷರಸ್ಥರಾಗಿರ್ಬೇಕು. ಅವರು ಅನಕ್ಷರಸ್ಥರಾಗೇ ಇರಬೇಕು. ಇಲ್ಲದ ಹೋದ್ರೆ ನಮ್ಗೆ ಓಟ್ ಹಾಕೋದಿಲ್ಲ. ಆಮೇಲೆ ಅಕ್ಷರಸ್ಥರಾದ್ಮೇಲೆ ಏನು ಮಾಡೋದಿಲ್ಲ ಅವರು? ನಮ್ಮ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ, ಅದ್ರದ್ದು ಏನು ಮಾಡೋದಿಲ್ಲ ಓಟ್. ಅವ್ರಿಗೆ ಅಕ್ಷರಸ್ಥರು ಮಾಡಬಾರ್ದು. ಅಕ್ಷರಸ್ಥರು ಸೈನ್ ಮಾಡೋ ಪೂರ್ತಿ ಅಕ್ಷರಸ್ಥರು ಅಷ್ಟೇ. ನಿಜವಾದ ಜ್ಞಾನ ಕೊಡಬಾರ್ದು. ಅದು ಅಜ್ಞಾನಿಗಳು ಎಲ್ಲಿವರೆಗೆ ಇರ್ತಾರೋ ಜ್ಞಾನಿಗಳಿಗೆ ಭಾರಿ ಮಹತ್ವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಿಜವಾದ ಜ್ಞಾನಿಗಳಿಗೆ ಎಷ್ಟು ಜ್ಞಾನಿಗಳು ಬಂದರೂ ತನ್ನ ಪ್ಲೇಸ್ ಏನಾಗಿರುತ್ತೆ ಅವರಿಗೆ ಸರಿಯಾಗಿರುತ್ತೆ. ಒಂದು ಕೆಲಸಕ್ಕೆ ಸೇರಿಬಿಟ್ಟು ಇನ್ನೊಬ್ರಿಗೆ ಕೆಲಸ ಕೊಡಬೇಡಿ, ನನ್ನ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಯಾರು. ನಮ್ಮ ಕೆಲಸ ಅಫೆಕ್ಟ್ ಆಗದಿದ್ರೆ ಆಯ್ತೇ ಹೊರತು ಇಳಿದವ್ರಿಗೆ ಕೆಲಸ ಕೊಡೋದು ಪಾಪ ಕೊಡಿ, ಡೆವಲಪ್ ಆಗುತ್ತೆ ಅಂತಾರೆ. ಯಾರು ಕಡಿಮೆ ಅಂತ ಹೇಳೋದಿಲ್ಲ. ಅಲ್ಲಿ ಅಸೂಯೆ ಹೇಗೆ ಮೀನಿಂಗ್ಲೆಸ್ಸು, ಇಲ್ಲ ಅಸೂಯೆ ಮೀನಿಂಗ್ಲೆಸ್. ಮತ್ತು ಇನ್ನೊಂದು ಹೇಳಿದ, ಇನ್ನೊಬ್ಬರಿಗೆ ಜ್ಞಾನ ಕೊಡ್ತಾ ಹೋದಂತೆ ಜ್ಞಾನ ಏನಾಗ್ತಾ ಹೋಗುತ್ತೆ? ತುಂಬ ವೃದ್ಧಿ ಆಗುತ್ತೆ. ಆದ್ದರಿಂದ ತನಗೆ ಈಕ್ವಲ್ ಆಗ್ತಾರೆ ಅಂತ ತಿಳ್ಕೊಳ್ಳೋದೇ ಅವ್ರ ಕಾನ್ಸೆಪ್ಟ್ ತಪ್ಪು. ಈಕ್ವಲ್ ಆಗ್ತಾರೆ ಎಲ್ಲರೂ ಏಕಾಶಿ ಉಪವಾಸ ಮಾಡಿಬಿಟ್ರೆ ಎಲ್ಲರೂ ಈಕ್ವಲ್ ಆಗಿಬಿಡ್ತಾರಾ? ಸಾಧ್ಯನೇ. ಎಲ್ಲರೂ ಒಂದು ಕೋರ್ಸ್ ಎಲ್ಲರೂ ಈಕ್ವಲ್ಲ. ಒಂದು ಕೋರ್ಸಲ್ಲಿ ಪಾಸಾದವರೇ ಸಾಮಾನ್ಯ ಪಾಸಾದವರೇ ಪ್ರಶ್ನೆ ಬಂದರೆ ನೋಡಿ ಭಾರಿ ಬುದ್ಧಿವಂತ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ತಂದೆ ಕೋರ್ಸು ತಾರತಮ್ಯ ಮೇಂಟೈನ್ ಆಗೇ ಆಗುತ್ತೆ. ತುಂಬ ಜನ ಆ ರೀತಿ ಮಾಡಿಬಿಟ್ಟು ನಿಮಗೂ ನಾವು ವ್ಯತ್ಯಾಸ ತೋರಿಸ್ಬೇಕು ಅಂತ ಅಜ್ಞಾನದಲ್ಲಿ ಇಟ್ಟಾಗ ದುಃಖ ಪಡ್ತಾರೆ. ಅವ್ರ ಆಚಾರ ಭಾರಿ ಆಚಾರವಂತರಾಗಿದ್ದರೂ ಏನೂ ಉಪಯೋಗ ಆಗಿಲ್ಲ. ಎಷ್ಟು ಮಡಿ ಮಾಡ್ತಾರೆ ಅಂದರೆ ರಾಯರ ದೊಡ್ಡವರು ಟೀಕಾರಾಯರ ದೊಡ್ಡವರು ಗೊತ್ತಿಲ್ಲ. ಭಕ್ತಿಯಿಂದ ಮಾಡ್ತೀವಿ ಅಂತಾರೆ. ಮತ್ತೆ ತೊಗೊಂಡೇನು ಮಾಡ್ಬೇಕು? ಅದರಿಂದ ತಾರತಮ್ಯ ಜ್ಞಾನನೇ ಇಲ್ಲ. ತುಂಬ ಜನ ಆಗಿದ್ದಾರೆ. ವಿಷ್ಣು ಸರ್ವೋತ್ತಮತ್ವನ ಅವರು ಅಪ್ಲೈ ಮಾಡ್ಕೊಳ್ಳೋ ಯಾವ ಸ್ಟೇಜಲ್ಲೂ ಗೊತ್ತಿರೋದಿಲ್ಲ. ಭಾರಿ ಮಡಿ ಮತ್ತೆ ಅಲಂಕಾರ ಇದು ಮಾಡೋದು ಇವೆಲ್ಲ ಬೇಕಷ್ಟು ಇಟ್ಕೊಂಡಿರ್ತಾರೆ. ಅದಕ್ಕೆ ತುಂಬ ಜನಕ್ಕೆ ಪಾಪ ಸಾಮರ್ಥ್ಯ ಇರೋದಿಲ್ಲ, ಬಿಟ್ಟು ಬಿಡೋಣ. ಅವ್ರಿಗೆ ಅರ್ಥ ಆಗೋದಿಲ್ಲ ಎಂಬ ವಿಚಾರ ಸೆಕೆಂಡರಿ. ಪಾಪ ಸಾಮರ್ಥ್ಯ ಇದ್ದವ್ರನ್ನ ತೆಗೆದು ಹಾಕಿಬಿಟ್ರೆ, ತುಂಬ ಸಾಮರ್ಥ್ಯ ಇದ್ದವ್ರನ್ನ ಯುಟಿಲೈಸ್ ಮಾಡ್ಕೋಬೇಕು ಯಾವಾಗ. ಅದೇ ಹೇಳ್ತಿರೋದು ಇಷ್ಟೊತ್ತು. ತಾನು ಹೇಳಿದ್ದು ಗೈಡೆನ್ಸ್ ಮಿಸ್ಗೈಡೆಡ್ ಅವರೆಲ್ಲ ಕೂಡ. ಟೆಕ್ಸ್ಟ್ ಬುಕ್ಕೇ ಸರಿಯಾಗಿ ಪಾಠ ಮಾಡ್ದೇನೆ ಫೇಲ್ ಆದರೆ ಹಾಗೆ ಅವ್ನು ಹುಡುಗ ಅರ್ಥ ಮಾಡ್ಕೋತಾನೆ, ಇವನು ಹೇಳ್ತಾ ಇಲ್ಲ. ಸಿಲೆಬಸ್ಸೇ ತಪ್ಪು ಕೊಟ್ಬಿಟ್ರೆ ಏನು ಮಾಡ್ತಾನೆ ಹುಡುಗ ಪಾಪ. ಸಿಲೆಬಸ್ ಕೂಡ ಹೇಳೋದಕ್ಕೆ ಯಾರು ಅಥೆಂಟಿಕ್ಕು? ಅವ್ರ ಟೀಚರ್ ಅಥೆಂಟಿಕ್.
ಟೀಚರ್ ಕೆಲವು ಸಿಲಿತೆ ಜಾಸ್ತಿ ಸಿಲೆಬಸ್ ಹೇಳೋದಿಲ್ಲ ಆದರೆ ಆ ಪಾಠ ಮಾಡಿಲ್ಲ ಅಂತ ಫುಟ್ಟಿಗೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ಸಿಲೆಬಸ್ ಹೇಳೋದೇ ಇಲ್ಲ. ಸಿಲೆಬಸ್ ಆ ಕವರ್ ಆಗಿಲ್ಲ ಅಂತ ಕೇಳಿಬಿಡ್ತಾರೆ. ಆಮೇಲೆ ಏವಂಚ ಶ್ರವಣೇನ ಅಶ್ರುತಮಪಿ ಭಗವನ್ ಮಹಿಮಾನಂ ಅದು ಹೇಳು. ತುಂಬ ಜನ ಭಾರಿಷ್ಟು ಭಕ್ತರಾಗಿದ್ದಾಗ ಹೇಳಬೇಕು ಅವ್ರಿಗೆ, ನೀನು ಓದೋ ಅಭ್ಯಾಸ ಮಾಡು ಅಂತೇಳಿ. ಅದಕ್ಕೆ ಅದೇ ಮುಖ್ಯ ಸಾಧನೆ, ಗೊತ್ತಾಯ್ತಾ? ಅದೇ ಇಷ್ಟು ಸಾಕು, ಇಷ್ಟು ಮಾಡ್ಕೊಂಡಿದ್ದೀಯಲ್ಲ ಅಂತ ಹೇಳಬಾರ್ದು. ಇಷ್ಟು ಮಾಡ್ಕೊಂಡಿದ್ದೀಯಲ್ಲ ಅಂತ ಹೇಳೋದು, ಇಷ್ಟೆಲ್ಲ ಮಾಡ್ತೀಯ ಅದೊಂದು ಯಾಕೆ ಬಿಡ್ತೀಯ, ಮಾಡಿಬಿಡು ಆ ಥರ ಹೇಳಿದ್ರೆ ಏನು ಮಾಡ್ತಾರಾಗ? ಇವತ್ತು ಯಾರೋ ಒಬ್ಬರು ಬರ್ತಾರೆ ಪಾಪ, ಭಾರಿ ಬುದ್ಧಿವಂತ, ಕೋಟ್ಯಾಧೀಶನಾಗಿರ್ತಾರೆ, ಬೇಕಾಷ್ಟು ಮಾಡ್ತಾರೆ. ಬೇಕಾಷ್ಟು ಕಾಣಿಕೆ ಕೊಟ್ಟು ಏನು ಹೇಳಬೇಕಾಗ, ನೋಡಿ ಇಷ್ಟು ಚೆನ್ನಾಗಿ ಮಾಡ್ತೀಯಲ್ಲ, ಶಾಸ್ತ್ರ ಓದಿಬಿಡು ಸ್ವಲ್ಪ ಅಂತ ಹೇಳಬೇಕು. ಯಾಕೆ ಅವ್ನು ಬುಡಾಗಿ ಹೇಳ್ತಾ ಏನು ಮಾಡ್ತಾನಂತ? ಹೌದಲ್ಲ, ಯಾಕೋ ಒಳ್ಳೇದು ಹೇಳ್ತಾನೆ, ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅಂತ ಭಾವನೆ ಬರೋದು. ನಾವೇನು ಅನಿಸುತ್ತೆ, ಹೇಳಿಬಿಟ್ಟು ಹೇಳಿ ಬೇಜಾರು ಮಾಡ್ಕೊತಾನೋ, ಕಾಣಿಕೆ ಕೊಡೋದು ನಿಲ್ಲಿಸ್ಬಿಡ್ತಾನೋ ಅಂತ ಏನು ಮಾಡಿಬಿಡ್ತಾರೆ. ಸಾಕು, ಇಷ್ಟೇ ಸಾಕು, ಇಷ್ಟು ಮಾಡ್ಕೊಂಡಿದ್ದು ಬಿಡು ಅಂತ ತಪ್ಪದು. ಅಷ್ಟೇ ಸಾಕು ಅಂತ ಹೇಳಬಾರ್ದು. ಎಷ್ಟೋ ಸರ್ತಿ ಒಳ್ಳೆ ಮೇಷ್ಟು ಸೆಕೆಂಡ್ ರ್ಯಾಂಕ್ ಬಂದವನು ಕರೆದು ಬೈತಾರೆ, ಕರೆದು ಸ್ಟಾಫ್ ರೂಮಿಗೆ ಕರೆದು. ಯಾಕೆ ಫಸ್ಟ್ ರ್ಯಾಂಕ್ ತೊಗೊಳ್ಬೇಕಾ, ಯಾಕೆ ಸೆಕೆಂಡ್ ರ್ಯಾಂಕ್ ತೊಗೊಂಡಿತ್ತು ಕೇಳ್ತಾನೆ, ಹೊತ್ತಾನೆ. ಆದರೆ ಬರೀ ಪಾಸ್ ಆದವನ್ನ ಬೈಲಕ್ಕೆ ಹೋಗೋದಿಲ್ಲ. ಈ ಸರ್ತಿ ಆದರೂ ಆಗಲಿ ಬಿಡಿ, ಆಯ್ತಲ್ಲ ಹೋಗ್ಲಿಬಿಡು ಅಂತ ಹೇಳ್ಬಿಡ್ತಾರೆ. ಅದು ಎಲಿಜಿಬಿಲಿಟಿ ಇದ್ದವ್ರನ್ನ, ಕೆಪಾಸಿಟಿ ಇದ್ದವ್ರನ್ನ ಎನ್ಕರೇಜ್ ಮಾಡೋದು ತುಂಬ ಮುಖ್ಯ. ಅದಕ್ಕೆ ಹೇಳ್ತಾರೆ, ಇದು ಬಿಡೋದು ಉಪಾಸನೆಯೇ ಆಗೋದಿಲ್ಲ. ಆದ್ದರಿಂದ ಉಪಾಸನೆ ಅನ್ನಿಸ್ಬೇಕಾದ್ರೆ ಧ್ಯಾನ ಮತ್ತು ಪ್ರವಚನ ಎರಡಾಗಬೇಕು. ಅದು ಪ್ರವಚನ ಅಂದರೆ ಏನು ಅಂದರೆ ಶ್ರವಣ, ಮನನ, ಧ್ಯಾನ ಮೂರು ಸೇರಬೇಕು. ಫಸ್ಟ್ ಸ್ಟೆಪ್ ಯಾವುದು? ಅದರಲ್ಲಿ ಶ್ರವಣ. ಸೆಕೆಂಡ್ ಸ್ಟೆಪ್ ಯಾವುದು? ಮನನ. ಮೂರನೇದು ಯಾವುದು? ನಿಧಿಧ್ಯಾಸನ, ಧ್ಯಾನ. ಅಷ್ಟು ಮಾಡಬೇಕು. ಅದನ್ನು ಕ್ರಮವಾಗಿ ಏನು ಮಾಡ್ತಾ ಹೋಗಬೇಕು. ಅದರಲ್ಲೂ ಕೂಡ ಯಾರು ಶ್ರವಣ ಮಾಡಬೇಕು, ಯಾರು ಮನನ ಮಾಡಬೇಕು ಅಂದರೆ ಅಗ್ನ್ಯಸ್ಯ ಶ್ರವಣಂ ಶ್ರೇಷ್ಠ. ಏನೂ ಗೊತ್ತಿದ್ದವ್ರು ಫಸ್ಟ್ ಏನು ಮಾಡಬೇಕು, ಅವನು ಶ್ರವಣ ಮಾಡಿ, ಗೊತ್ತಾದಮೇಲೆ ಏನು ಮಾಡಬೇಕು, ಮನನ, ಆಮೇಲೆ ಏನು ಮಾಡಬೇಕು, ಧ್ಯಾನ. ಮೂರು ಸ್ಟೆಪ್ ಇದೆ. ಇಲ್ಲಿವರೆಗೂ ನಮಗೆ ಗೊತ್ತಾಗದೇ ಇದ್ದವ್ರು ಶ್ರವಣ ಮಾಡಬೇಕು ಅಂತ ಹೇಳಿದರು. ನಮಗೆ ಸ್ವಲ್ಪ ಗೊತ್ತಾದರೆ ಸಾಲದು. ನಮಗೆ ಎಲ್ಲಿ ಗೊತ್ತಾಗದಿದ್ದ ಭಾಗ ಬೇಕಾದಿರೋದ್ರಿಂದ ಶ್ರವಣಕ್ಕೆ ಅವಕಾಶಕ್ಕೆ ಏನು ಮಾಡಬೇಕು, ಆವಾಗಲೇ ಯುಟಿಲೈಸ್ ಮಾಡ್ಕೋಬೇಕು. ಅದನ್ನೇ ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಸೌಲಭ್ಯ ಶ್ರವಣಾದೀನಾಂ ಅನ್ಯತ್ ಸಂಕೋಚಮರ್ಹತಿ. ಶ್ರವಣಾದಿಗಳಿಗೆ ಅವಕಾಶ ಸಿಕ್ಕಾಗ ಉಳಿದ ಎಲ್ಲ ಕರ್ಮಗಳನ್ನು ಏನು ಮಾಡಿಬಿಡಬೇಕು, ಕಡಿಮೆ ಮಾಡಿ. 1000 ಗಾಯತ್ರಿ ಬದಲು 10 ಮಾಡಿ, 100 10 ಮಾಡಿ. ಯಾಕೆ ಪಾಠ ನಡೀತಾ ಇದೆ, ಆ ಥರ ಯೋಚನೆ ಮಾಡಬೇಕು. ಅವತ್ತಿನ ದಿವಸ ಇನ್ನೂ ಹೆಚ್ಚು ಮಾಡಿಬಿಡ್ತಾನೆ, ಪಾಠ ಇದೆ ಒಂದು ದಿವಸ 100 ದಿವಸ 1000 ಬಾರಿ ಟೈಮೇ ಆಗಲಿಲ್ಲ ಅಂದ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಇಲ್ಲಿ ತಿಳುವಳಿಕೆ ಬರೋದು ಭಾರಿ ಮುಖ್ಯ. ಮನನೇನ ಚ ತಂ ಮಹಿಮಾನಂ ನಿಶ್ಚಿತ್ಯ ಧ್ಯಾನೇನ ತಂ ಪುನಃ ಪುನರಭ್ಯಸ್ಯ ಶಿಷ್ಯೇಭ್ಯೋ ಭಗವನ್ ಮಹಿಮಾನಂ ಬ್ರೂಯಾತ್ ಇತ್ಯೇವಂ ರೂಪಂ ಉಪಾಸನಂ ಕುರ್ಯಾತಿತಿ ಯಥೋಕ್ತಂ ತಂತ್ರಸಾರೇ. ಅಷ್ಟೆಲ್ಲ ಹೇಳಿ ಶ್ರವಣ ಶ್ರೇಷ್ಠ, ಮನನ ಶ್ರೇಷ್ಠ, ಪೂಜೆ ಮಾಡೋದು ಶ್ರೇಷ್ಠ. ಪೂಜೆ ಮಾಡೋದ್ರಲ್ಲೂ ಕೂಡ ಮತ್ತೆ ನಾವು ಇನ್ನೊಬ್ಬರಿಗೆ ಪಾಠ ಹೇಳೋದು ಇನ್ನೂ ಶ್ರೇಷ್ಠ. ಒಬ್ಬನೇ ಬಂದರೂ ಪರವಾಗಿಲ್ಲ, ಮಾಡಬೇಕು. ಇದು ಸಾಮಾನ್ಯರಿಗೆ ಅಷ್ಟೇ ಇಲ್ಲ, ಅಪರೋಕ್ಷ ಜ್ಞಾನ ಬಂದವರು ಕೂಡ ಎಂದು ಪಾಠ ಪ್ರವಚನಕ್ಕೆ ಏನು ಕೊಡಬೇಕು, ಯಾವಾಗಲೂ ಇಲ್ಲ ಧ್ಯಾನ ಮಾಡ್ತಾ ಕೊಡಬೇಕು, ಇಲ್ಲ ಪಾಠ ಪ್ರವಚನ ಮಾಡಬೇಕು. ಉಳಿದೇನೇ ಮಾಡಿದರೂ ಕೂಡ ಯಾವುದಕ್ಕೆ ಸೇರೋದಿಲ್ಲ, ಅದು ಸಾಧನೆಗೆ ಸೇರೋದಿಲ್ಲ, ಉಪಾಸನೆ ಗುಂಪಿಗೆ ಸೇರೋದಿಲ್ಲ. ತುಂಬ ಇಂಪಾರ್ಟೆಂಟ್. ಅತ್ರ ಸ್ವಯಂ ಏಕಾಕಿನ ಕ್ರಿಯಮಾಣ ವಿಷ್ಣು ವಿಚಾರಾಪೇಕ್ಷೆಯ ಸಭಾಸು ಶಿಷ್ಯಾನ್ ಭಗವನ್ ಮಹಿಮಾ ಸಮರ್ಥನಸ್ಯ ಶತಗುಣಾಧಿಕತೆಯ ಭವತಿ. ಅಲ್ಲೊಂದು ವಿಶೇಷ ಹೇಳ್ತಾರೆ. ಅತ್ರ ಸ್ವಯಂ ಏಕಾಕಿನ ಕ್ರಿಯಮಾಣ ವಿಷ್ಣು ವಿಚಾರಾಪೇಕ್ಷೆಯ. ಕ್ರಿಯಮಾಣ ಮೇಲೆ ಸ್ಪೇಸ್ ಕೊಡಬಾರದು, ಕೊಟ್ಟಿದ್ದಕ್ಕೆ ಅಪಾರ್ಥ ಆಗತ್ತಾಗ. ಕ್ರಿಯಮಾಣ ವಿಷ್ಣು ವಿಚಾರಾಪೇಕ್ಷೆಯ. ಒಬ್ಬರು ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದಾನೆ, ಮನೆಯಲ್ಲೇ ಸೀರಿಯಸ್ಸಾಗಿ ಓದ್ತಾ ಕೂತಿದ್ದಾನೆ. ಅವನೇನು ಚಾನ್ಸ್ ಇದೆ ಈಗ, ಸಭೆಗಳಲ್ಲಿ ಪ್ರವಚನ ಮಾಡೋ ಒಂದು ಚಾನ್ಸ್ ಇದೆ. ಅವನೇನು ಮಾಡ್ತಾನೆ, ನಾನು ಚೆನ್ನಾಗಿ ಓದ್ತಿದ್ದೀನಿ, ಚೆನ್ನಾಗಿ ಅರ್ಥ ಆಗ್ತಿದೆ, ಅಲ್ಲಿ ಯಾಕೆ ಓದಬೇಕು ಅಂತ ಹೇಳೋದು ಮಾಡಲಿಕ್ಕೆ ಹೋಗಬೇಡಿ, ಅಲ್ಲಿ ಹೇಳೋದಕ್ಕೆ ಹೋಗಿ ಅಂತ ಹೇಳ್ತಾರೆ. ಯಾತಕ್ಕೆ? ಉಳಿದವರಿಗೆ ಆ ವಿಚಾರ ಕಮ್ಯುನಿಕೇಟ್ ಆಗಿ ತುಂಬ ಜನ ಅದನ್ನು ಫಾಲೋ ಮಾಡ್ಲಿಕ್ಕೆ ಹೊರಟಾಗ ಇದು ತನ್ನ ಜ್ಞಾನ ವೃದ್ಧಿನೂ ಆಯಿತು, ಅವ್ರ ಜ್ಞಾನಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಯಿತು. ಆದ್ದರಿಂದ ಯಾವಾಗಲೂ ಕೂಡ ತಾನು ಸ್ವಂತ ಓದ್ಕೋತ ಕೊಡೋದಕ್ಕಿಂತ ಅವಾಗೂ ಹೊಸ ವಿಷಯ ಅರ್ಥ ಆಗುತ್ತೆ. ಪ್ರತಿದಿನ ಪಾರಾಯಣ ಮಾಡಿದಾಗಲೂ ಏನಾಗುತ್ತೆ, ಸ್ವಲ್ಪ ಹೊಸ ಅಂಶ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ಅದಕ್ಕೆ ಪಾರಾಯಣ ಮಾಡೋದಲ್ಲೇ ಒಂದು ಮಹತ್ವ ಇದೆ. ಪಾರಾಯಣ ಮಾಡೋ ಮಹತ್ವ ಇದ್ದೇ. ಸುಮ್ಮನೆ ಪಾರಾಯಣ ಮಾಡ್ತಾ ಹೋದರೂ ಕೂಡ ಏನಿದೆ, ಅದರಲ್ಲಿ ಮಹತ್ವ ಇದೆ. ಮಾಡದೇ ಇರೋದಕ್ಕೆ ಪಾರಾಯಣ ಮಾಡದೇ ಇರೋದಕ್ಕೆ ಮಾಡೋದು ಶ್ರೇಷ್ಠ, ಅದಕ್ಕಿಂತ ಪಾಠ ಮಾಡೋದು ಇನ್ನೂ ಶ್ರೇಷ್ಠ. ಯಾತಕ್ಕೆ? ಇನ್ವಾಲ್ವ್ಮೆಂಟ್ ಈಸ್ ಮೋರ್ ಅಲ್ಲಿ, ಗೊತ್ತಾಯ್ತು. ಸುಮ್ಮನೆ ಕೊಡೋದಕ್ಕಿಂತ ಪಾರಾಯಣದ ಇನ್ವಾಲ್ವ್ಮೆಂಟ್ ಇದೆ, ಅದರಲ್ಲಿ ಇನ್ನೂ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆ. ಇನ್ನೂ ಕೂಡ ಡಿಸ್ಕಷನ್ ಮಾಡಿದಾಗ ಇನ್ನೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗಲೂ ಅಂಥ ಆಪರ್ಚುನಿಟಿ ಕಳ್ಕೊಳ್ಳೋಕೆ ಹೋಗಬೇಡಿ. ದುಡ್ಡು ಹಾಗೆ ಇಟ್ಕೊಂಬಿಟ್ಟು ಹೇಗಿರುತ್ತದು, ದಿವಸ ಎಣಿಸೋದು ಇಡೋದು, ದಿವಸ ಎಣಿಸೋದು ಇಡೋದು. ಆ 100 ರೂಪಾಯಿ ಎಣಿಸ್ತಾ ಇದ್ರೆ ಎಷ್ಟು ದಿವಸ ಸಾರಿ ಹೇಗಿರುತ್ತದು, 100 ರೂಪಾಯಿ ನೋಟಾರೆ ಹರಿದು ಹೋಗೋ ಚಾನ್ಸು ಇರ್ತದೆ. ಅದು ಉಪಯೋಗ ಇಲ್ಲ.
ಇನ್ವೆಸ್ಟ್ ಮಾಡಿದರೆ ಏನಾಗುತ್ತದ ಪಾಠ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಡೆವಲಪ್ ಆಗ್ತಾ ಹೋಗುತ್ತೆ. ಅದು ಒಂದು ₹100 ಏನು ಮಾಡಿರ್ತಾರೋ 1000 ಗೀವರ. ಇದು ಹಿಂದೆಲ್ಲ ಹೊಸಪೇಟೆಯಲ್ಲಿ ಒಬ್ಬರು ಮೊದಲು ಆ್ಯಕ್ಚುಲಿ ಅದೇ ಡ್ರೈವರ್ ಅಂತ, ಬರೀ ಯಾವುದೋ ಬಸ್ಸೇ ಡ್ರೈವರ್, ಆಮೇಲೆ ಬಿಕಮ್ ದಿ ಓನರ್ ಆಫ್ ನಂಬರ್ ಆಫ್ ಬಸ್ಸಸ್. ಆಮೇಲೆ ಗೊತ್ತಾಯ್ತಾ, ಅದೇನಂತಾರೆ ಸಾಧನೆ ಅಂತಾರೆ. ಕೊನೆಯವರೆಗೂ ಇನ್ನೂ ಬರ್ತಾಯಿದ್ರೆ ಡ್ರೈವಿಂಗೇ ಮಾಡ್ಕೊತಿದ್ದೀನಿ ಅಂತ ಹೇಳಿದರೆ ಅವ್ನಿಗೇನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವ್ನು ತನ್ನಿರೋದನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬೆಳೆಸ್ಬೇಕು, ಯಾವಾಗ ಉಳಿಸ್ಬೇಕು, ಬೆಳೆಸ್ಬೇಕು. ಇನ್ವೆಸ್ಟ್ಮೆಂಟ್ ಧನ ಇನ್ವೆಸ್ಟ್ ಮಾಡೋದು ಯಾವಾಗ ಉಪಯೋಗಿಸಿದರೆ. ಜ್ಞಾನ ಪಾಠ ಪ್ರವಚನ ಮಾಡಿದೆ. ಪಾಠ ಪ್ರವಚನದಿಂದ ಜ್ಞಾನ ವೃದ್ಧಿ, ಅಲ್ಲಿ ಇನ್ವೆಸ್ಟ್ಮೆಂಟಿಂದ ಧನ ವೃದ್ಧಿ. ಇದು ಇನ್ವೆಸ್ಟ್ಮೆಂಟಿನ ಪ್ರೋಸೆಸ್. ದಾನ ಧರ್ಮಗಳು ಕೂಡ ಏನವು ಇನ್ವೆಸ್ಟ್ಮೆಂಟ್. ಅದು ಕೊಟ್ಬಿಡೋದಲ್ಲ, ಅದು ಬೆಳೀತಾ ಇರುತ್ತೆ ಅಂತ ಅರ್ಥ ಕೊಟ್ಟರೆ. ಖಂಡ ಸ್ಮೃತಿಯರ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ. ಯಾವುದೋ ಹಿಂದೆ 55-60 ಸೈಟ್ ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ, 100 ವರ್ಷದಿಂದ. ಬೆಲೆ ಎಷ್ಟು ಅದಕ್ಕಾಗ? ಬೆಲೆಗೆ ಎಷ್ಟು? ಥೌಸಂಡ್ಸ್ ಕೂಡ ಇಲ್ಲ. ಎಷ್ಟದು? ಹಂಡ್ರೆಡ್ಸು, ಕೆಲವು ಸತ್ತು ₹1-2 1-2 ರೂಪಾಯಿಗೆ ಎಷ್ಟತ್ತು? 100/100 ಜಾಗ ಸಿಗೋ ಕಾಲ ಇತ್ತು. ಇದಕ್ಕೆ ₹1 ಅದನ್ನೇ ಜನ ತೊಗೋತಿದ್ದೀರ, ಅದು ಭಾರಿ ಕಾಸ್ಟ್ಲಿ ಅಂಥೇಳಿ. ₹1 ಯಾರು ಕೊಡ್ತಾರೋ, ಬುದ್ಧಿ ಇಲ್ಲ ತಿಳ್ಕೊಬಿಟ್ರೆ ಅಂಥೇಳಿ. ಅಂಥ ಕಾಲ ಇತ್ತಂತೆ. ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಆಮೇಲೆ ಏನಾಗ್ತಾ ಬಂತದು? ಈಗ ಅದೇನಾಗುತ್ತೆ, ₹100 ಈಗ 10-20 ಕೋಟಿ ಆಗಿಬಿಡೋದು. ಅದು ತಮಾಷೆ ಅಂದರೆ ಈಗ ಅವ್ರ ಪುಣ್ಯ ಎಷ್ಟು ಹೋಗ್ತಿರುತ್ತೆ ಅವನಿಗೆ. ಈಗ ಆಗ ಕೊಟ್ಟಾಗ ₹1 ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ, ಈಗ ಅದೇನಾಗಿದೆ, ಕೋಟಿ ಆಗಿದೆ. ಸೊ ಅವ್ನಿಗೆ ಪುಣ್ಯ ಯಾವ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ? ಈಗ ಆ ರೀತಿ ಕೌಂಟ್ ಆಗುತ್ತೆ, ಈ ರೀತಿಗೆ ಆಗೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಅವತ್ತಿನ ಏನೋಪ್ಪ ಅವತ್ತಿಂದ ಕೊಟ್ಬಿಟ್ಟ, ಏನು ಮಹಾ ಅಲ್ಲ. ಈ ಪುಣ್ಯ ಆ ಥರ ಏರ್ತಾ ಹೋಗುತ್ತೆ. ಅದಕ್ಕೇ ನೀವು ಎಲ್ಲಿ ಅಂತ ಹೇಳ್ತೀವಿ, ತಕ್ಸೀಲ್ ಹಣ ಅಂತ ಕೊಡ್ತಾರೆ ಮಠಗಳಿಗೆಲ್ಲ. ಹಿಂದೊಂದಿತ್ತದು, ಗೊತ್ತಾಯ್ತಾ? ಒಂದು ಸರ್ತಿ ಏನಾಗಿತ್ತು, ಸರಿಯಾಗಿ ತಿಳ್ಕೊಂಡಿದ್ದರೆ ಉಪಯೋಗ ಆಗುತ್ತೆ. ಸುಮಾರು ಒಂದು 20 ವರ್ಷದ ಹಿಂದಿನವರೆಗೂ ಕೂಡ ಆಗಿನ ಕಾಲದ ಎಷ್ಟಿತ್ತು ಗೊತ್ತಾ? ಅದು ಜಸ್ಟ್ ಇನ್ ಹಂಡ್ರೆಡ್ಸ್ ಅಷ್ಟೇ, ಬರೀ ಹಂಡ್ರೆಡ್ಸಲ್ಲಿ ಇದ್ದಿತ್ತು. ಅದು ರಿವೈಸ್ ಆಗೇ ಇರಲಿಲ್ಲ. ಅದು ಸುಮಾರು ಯಾವಾಗ ಫಿಕ್ಸ್ ಮಾಡಿದ್ರಂತೆ, ಅರೌಂಡ್ 1860 ಆ ಕಾಲಕ್ಕೆ ಫಿಕ್ಸ್ ಆಗಿದ್ದ ಅಮೌಂಟ್ ಹಾಗೆ ಕೊಡ್ತಾಯಿದ್ರು. ಕೊನೆಗೆ ಯಾರೋ ಒಬ್ಬ ನಮ್ಮವರೇ ಯಾರೋ ಒಬ್ಬರು ಪಾಪ ಭಾರಿ ಬುದ್ಧಿ ಉಪಯೋಗಿಸ್ಬಿಟ್ಟು ಅದು ಈಗ ಅಪ್ಡೇಟ್ ಮಾಡಿಸ್ಬೇಕು, ಅದು ರಿವೈಸ್ ಮಾಡಿಸ್ಬೇಕು ಅಂಥೇಳಿ ಭಾರಿ ಓಡಾಡಿದರು. 3-4 ವರ್ಷ ಭಾರಿ ಕಷ್ಟಪಟ್ಟಿದ್ದಕ್ಕೆ ಗೌರ್ಮೆಂಟಲ್ಲಿ ಅಕ್ಸೆಪ್ಟ್ ಆಯ್ತದು, ಗೊತ್ತಾಯ್ತು. ಅಕ್ಸೆಪ್ಟ್ ಆಗಿಬಿಟ್ಟು ಎಷ್ಟು ಬಂತು ಗೊತ್ತಾ ಮಠಗಳು? ಅರಿಯರ್ ಸಮೇತ ಕೊಟ್ಟರು. ಎಷ್ಟು ಬಂದಿರೋದು ಗೊತ್ತಾ ಮಠಗಳಿಗೆ? ಅತಿ ಕಡಿಮೆ ಅಂದರೂ 1 ಕೋಟಿ ಬಂದಿದೆ, ಅತಿ ಕಡಿಮೆ ಅಂದರೂ ₹1,00,000 ಅರಿಯರ್ಸ್ ಬಂದಿದೆ. ಕೆಲವರಿಗೆ 20 ಕೋಟಿ, 7-8 ಕೋಟಿ ಆ ಥರ ಬಂದಿದೆ. ಈಗ ಆ ಲೆವೆಲಲ್ಲೇ ಬರ್ತಾಯಿದೆ. ಈಗ ಬರ್ತಿರೋದು ಹೇಗೆ ಬರ್ತಿದೆ? ಈಗ ಅದೆಲ್ಲ ಅರಿಯರ್ ಸಮೇತ ಬಂದಿದ್ದಾಗ ಈಗ ಅಪ್ಡೇಟ್ ಆಗಿದೆ. ಯಾತಕ್ಕೆ ಹೇಳ್ತೀರಿ ಅಂದರೆ, ಅದು ಬರ್ತಾ ಏನಾಗ್ತಾ ಹೋಗುತ್ತದು, ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಇನ್ನು ದಾನ ಅಂತ ಯಾತಕ್ಕೆ ಹೇಳಿದ್ರೆ, ದಾನ ಆವತ್ತೇನಾಗಿತ್ತು ಆ ವ್ಯಾಲ್ಯೂ ಇತ್ತು, ಅಷ್ಟು ವ್ಯಾಲ್ಯೂ ಕೊಟ್ಟು ಪುಣ್ಯ ನಮಗೆ ಕಂಟಿನ್ಯೂಸ್ ಆಗಿ ಇಡ್ತಾ ಹೋದ್ರಿಂದ ಅವನಿಗೆ ದಾನಂ ಧ್ರುವ ಫಲತಿ ಪಾತ್ರ ಗುಣಾನುಕೂಲ್ಯ ಆ ಕೌಂಟ್ ಆಗುತ್ತೆ. ಇದು ಅಷ್ಟೇ ಕೊಟ್ಟೆ ಅಷ್ಟೇ ಪುಣ್ಯ ಅಂತ ಹೇಳ್ಕೊಳ್ಳೋಕೆ ಹೋಗಬಾರ್ದು. ಅದೇ ಅದು ವೃದ್ಧಿ ಆಗಬೇಕು. ವೃದ್ಧಿ ಆಗದೆ ಪದಾರ್ಥ ಆದರೆ ಏನಾಗುತ್ತದು, ಹೋಯ್ತು, ಅದು ಮುಂದೆ ಉಪಯೋಗಿಸ್ತಾ ಇಲ್ಲ ತೊಗೊಂಡವನು, ವೇಸ್ಟ್. ಅದು ಹಾಗೆ ಸ್ಟ್ಯಾಗ್ನೇಟ್ ಬಿದ್ದಾಗ ಆಗಿಬಿಡುತ್ತೆ. ಅದೆಲ್ಲ ಇನ್ವೆಸ್ಟ್ಮೆಂಟ್ ಆಗೋ ಪಾಠ ಪ್ರವಚನವೂ ಹಾಗೇನೆ. ಖಂಡ ಸ್ಮೃತಿಯ ಧಾರಣ ಸ್ಯಾತ್. ಈಗ ಧಾರಣಾದಿಗಳು ಯೋಗದ ಅಂಗ. ಅದರಲ್ಲಿ ಆ ರೀತಿ ಪಾಠ ಮಾಡಿದರೆ ಭಗವನ್ ಮಹಿಮಾ ಸಮರ್ಥನಸ್ಯ ಶತಗುಣಾಧಿಕ್ಯತಾ ಭವತಿ. ಮನೆಗೆ ಇಟ್ಕೊಂಡು ತಾನೇ ಓದ್ತಾ ಇದ್ದ, ಪುಣ್ಯ ಬಂದಿತ್ತು, ಸಭೆಯಲ್ಲಿ ಪ್ರವಚನ ಮಾಡಿಬಿಟ್ಟ, ಪಾಠ ಹೇಳಿಬಿಟ್ಟ, ಅದು ಶತಗುಣಾಧಿಕತೆಯ 100 ಪಟ್ಟು ಪುಣ್ಯ ಜಾಸ್ತಿ ಆಗೋಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಪಾಠ ಪ್ರವಚನ ಅನ್ನೋದು ಯಾವ ಕಾಲಕ್ಕೂ ಅದು ಬೇಕು. ಖಂಡ ಸ್ಮೃತಿಯ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ. ಈ ಧಾರಣ ಅಂದ್ರೇನು, ಧ್ಯಾನ ಅಂದ್ರೇನು? ಖಂಡ ಸ್ಮೃತಿ, ಧ್ಯಾನ ಕೂತ್ಕೊಂಡ ಬ್ರೇಕ್ ಆಯಿತು, ಮತ್ತೆ ಮತ್ತೆ ಬ್ರೇಕ್ ಆಯಿತು. ಇದಕ್ಕೇನಂತಾರೆ? ಇದಕ್ಕೆ ಖಂಡ ಸ್ಮೃತಿ. ಖಂಡ ಅಂದ್ರೇನು? ಡಿಸ್ಕಂಟಿನ್ಯೂ ಆಗ್ತಾ ಇರುತ್ತೆ, ಕಂಟಿನ್ಯೂಷನ್ ಇರೋದಿಲ್ಲ, ಅದು ಖಂಡ ಸ್ಮೃತಿ. ಮೊದಲು ಯಾವಾಗಲೂ ಆಗೋದು ಹಾಗೇನೆ. ಬಿಗಿನಿಂಗ್ನಲ್ಲಿ ಏನಾಗುತ್ತೆ, ಯಾವಾಗಲೂ ಖಂಡ ಸ್ಮೃತಿನೇ. ಬರ್ತಾ ಏನಾಗುತ್ತೆ, ಅಖಂಡ ಧ್ಯಾನ ಮುಚ್ಯತೆ. ಅಖಂಡ ಅದೇನಾಗಲಿಲ್ಲ, ಅದು ಇಂಟರಪ್ಟ್ ಆಗ್ತಾನೇ ಇಲ್ಲ, ಅದೇನಂತಾರಾಗ ಆಗ ಧ್ಯಾನ ಅಂತ ಕರೀತಾರೆ. ಇವತ್ತು ಸ್ಲೋಲಿ ಯಾರಿಗಾದರೂ ಕೂಡ ಧ್ಯಾನ ಮಾಡೋದಕ್ಕೆ ಕಾನ್ಸಂಟ್ರೇಷನ್ನು ಫುಲ್ ಬರದೇ ಹೋದರೆ ಅದು ಧ್ಯಾನಕ್ಕೆ ಸೇರೋದಿಲ್ಲ. ಯಾವುದಕ್ಕೆ ಸೇರುತ್ತದು? ಖಂಡ ಸ್ಮೃತಿ ಅಷ್ಟೇ ಹೊರತು ಧಾರಣ ಯಾವ ಲೆವೆಲ್ ಕರಿಬೇಕು, ಅದನ್ನು ಧಾರಣ ಲೆವೆಲ್ಲಿದ್ದಾರೆ ಹೊರತು ಧ್ಯಾನ ಲೆವೆಲ್ಗೆ ಹೋಗಿಲ್ಲ ಅಂತ ಅರ್ಥ. ಅಪ್ರಯತ್ನಾತ್ ಸಮಾಧಿಶ್ಚ ದರ್ಶನಂ. ಇನ್ನು 3 ಸ್ಟೇಜ್. ಈಗ ಖಂಡ ಸ್ಮೃತಿ 1 ಸ್ಟೇಜು, ಅಖಂಡ ಸ್ಮೃತಿ ನೆಕ್ಸ್ಟ್ ಸ್ಟೇಜು, ಇನ್ನೊಂದಿದೆ ಅಪ್ರಯತ್ನಾತ್ ಸಮಾಧಿಶ್ಚ. ಕಣ್ಣು ಮುಚ್ಕೊಂಡು ತಕ್ಷಣ ಇಲ್ಲಿಗೆ ಹೋಗ್ತಾನೆ ಅವನು, ಅದಕ್ಕೆ ಹೋಗ್ಬೇಡ, ಅದೇನದು ಸಮಾಧಿ ಸಿದ್ಧಿಯಾಗಿದೆ ಅಂತ 3ನೇ ಸ್ಟೇಜ್. ಅದು ಕಷ್ಟ. ಆ ಸ್ಟೇಜ್ ಬಂದ ಮೇಲೆ ಸಿಮಿಕರಿಗೆ ಹಾವು ಹಾಕಿರೂ ಗೊತ್ತಾಗಲಿಲ್ಲ, ಆ ಸ್ಟೇಜ್ ಅದು.
ಅವು ಇವರಿಗೆ ಮಾಂಡವೀರಿಗೆ ಶೂರಕ್ಕೆ ಹಾಕಿರೂ ಗೊತ್ತಾಗಲಿಲ್ಲ. ಇವೆಲ್ಲ ಯಾವ ಸ್ಟೇಜ್ ಬಂತೀಗ ಜಾಸ್ತಿ ಆಯಿತು. ಸ್ವಲ್ಪ ಅರ್ಥ ಮಾಡ್ಕೊತಾ ಹೋದರೆ ಈ ಸಿನಿಮಾ ನೋಡ್ತಾರೆ, ಸುಮ್ಮನೆ ಕೂತಿರ್ತಾನೆ, ಹರಟಿ ಹೊಡಿತಿರ್ತಾರೆ. ಸಿನಿಮಾ ಸ್ಟಾರ್ಟ್ ಆಗಿಬಿಡುತ್ತೆ, ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ. ಚಿತ್ರಗಳು ಕಾಣಲಿಕ್ಕೆ ಶುರುವಾಗುತ್ತಾಗಲೇ ಅವಾಗ ಸ್ವಲ್ಪ ಸೀರಿಯಸ್ ಆಗ್ತಾನೆ. ಆಮೇಲೆ ಮಾತುಗಳು ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ, ಅವಾಗೇನು ಇನ್ನೂ ಸರಿಯಾಗುತ್ತೆ. ಆ ಪಾರ್ಟ್ ಇನ್ನೂ ಇನ್ವಾಲ್ವ್ಮೆಂಟ್ ಬರುತ್ತೆ. ನಮ್ಮ ಪಾರ್ಟಿ ಹೀರೋ ಅಂತ ಹೇಳ್ಬಿಟ್ಟು ಇನ್ನೂ ಇನ್ವಾಲ್ವ್ಮೆಂಟ್ ಬರುತ್ತೆ. ಅವಾಗ ಏನಾಗ ಆ ಕಡೆ ಈ ಕಡೆ ಕಣ್ಣು ಹೋಗೋದಿಲ್ಲ, ಆ ಸ್ಥಿತಿ ಬರುತ್ತೆ. ಆ ರೀತಿಯಲ್ಲಿ ಏನು ಬರ್ತಾ ಏನಾಗ್ತಾ ಹೋಗಬೇಕು, ಅರ್ಥಜ್ಞಾನ ಇಲ್ಲದೆ ಹೋದರೆ ಚಿತ್ರಗಳನ್ನು ತುಂಬ ಹೊತ್ತು ನೋಡೋಕ್ಕಾಗಲ್ಲ. ಏನಾಗುತ್ತೆ, ಸ್ವಲ್ಪ ಹೊತ್ತಿಗೆ ಬೋರ್ ಹೊಡೆದ್ಬಿಡುತ್ತೆ. ಇವತ್ತು ಆ ಸ್ಟೇಜಲ್ಲಿದ್ದರೆ ಅದು ಧ್ಯಾನ ಮಾಡೋಕ್ಕಾಗಲ್ಲ. ಅಥವಾ ಇದು ಬರೋದು ಅಪ್ರಯತ್ನಾತ್ ಸಮಾಧಿಚ್ಚ ದರ್ಶನಂ ಸ್ಥಿರಯಾನಯ. ಅಸಂಪ್ರಜ್ಞಾತ ಸಮಾಸ್ಥಿತಿಯಲ್ಲಿ ತುಂಬ ದಿವಸ ಕೂಡೋ ಸ್ಥಿತಿ ಬಂದರೆ ಅಪ್ರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳ್ತಾರೆ. ಅದು ಲಾಸ್ಟ್ ಸ್ಟೇಜ್. ಅದು ಅಪ್ರೋಕ್ಷ ಜ್ಞಾನ ಆಯಿತು ಅಂದರೆ ಆ ಸಾಧನೆ ಅಲ್ಲಿಗೆ ಮುಗಿದು, ಮೋಸ್ಟ್ ಅಶ್ಯೂರ್ ಮುಗಿದೋಯ್ತು. ಆಮೇಲೆ ಮಾಡೋದೆಲ್ಲ ಆನಂದವನ್ನು ಹಾಕಿ ಕಾರಣ. ಆಮೇಲೆ ಮಾಡೋ ಸಾಧನೆ ಪ್ರತಿಯೊಂದು ಯಾವುದಕ್ಕೆ ಉಪಯೋಗ ಆಗುತ್ತೆ, ಆನಂದ ಉನ್ನಹಕ್ಕೆ ಕಾರಣ ಆಗುತ್ತೆ. ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ. ನೀವು ಧ್ಯಾನ ಮಾಡೋದಕ್ಕಾಗಲಿಲ್ಲ ಅಂದರೆ ಶಾಸ್ತ್ರ ಓದ್ತಾಯಿರಿ, ಕೇಳ್ತಾಯಿರಿ, ಅದು ಈಕ್ವಲೆಂಟು ಧ್ಯಾನ. ಅದು ಗೊತ್ತಾಯ್ತಾ? ಯಾಕೆ ಧ್ಯಾನಕ್ಕಿಂತ ಬೆಟರ್. ಯಾಕೆಂದರೆ ಧ್ಯಾನದಲ್ಲಿ ಒಮ್ಮೊಂದಾದರೂ ಏನಾಗ್ಬೋದು, ಸ್ಮೃತಿ ಬರೋ ಚಾನ್ಸ್ ಇದೆ. ಆ ಸ್ಟೇಜ್ ಬರೋಕ್ಕಿಂತ ಮುಂಚೆ ಖಂಡಸ್ಮೃತಿ. ಆದರೆ ಪಾಠ ಪ್ರವಚನ ಏನಿಲ್ಲ, ಚಾನ್ಸಸ್ ತುಂಬ ಕಡಿಮೆ. ಆದ್ದರಿಂದ ಅದ್ರದ್ದು ಕೇಳೋದ್ರಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಬರುತ್ತೆ ಕೇಳೋರು. ಅದು ಹೇಳೋರಿಗೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಟೋಟಲ್ ಇನ್ವಾಲ್ವ್ಮೆಂಟ್ ಇರೋದರಿಂದ ಅದನ್ನು ಮಾಡಿ. ಅದು ಒಂದು ಆಚಾರ್ಯ ಮಾತು. ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ. ಮಾಡ್ತಾ ಇದ್ದಾಗಲೇ ದೇವರು ಕಂಡುಬಿಡ್ಬೋದು, ಆ ಸ್ಥಿತಿ ಬಂದುಬಿಡ್ತಾರೆ. ಅದೇ ಸಮಾಧಿ ಸ್ಥಿತಿ ಇದ್ದಾಗಿ. ಅದಕ್ಕೆ ಜನ ಏನು ಮಾಡ್ತಾರೆ, ಯಾವಾಗಲೂ ಕೂಡ ಅದನ್ನು ಮೋಸ್ಟ್ ಇದೆಲ್ಲ ಆಪ್ಟ್ ಮಾಡ್ತಾರೆ. ಅದನ್ನೇ ಅವರು ಕೇಳ್ತಾರೆ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಪ್ರಮಾಯಂತು ಬ್ರಹ್ಮಚಾರಿಣ. ಎಷ್ಟಿದೆ ತೈತ್ರಿಯದೊಳಗೆ. ಅಂದರೆ ಕೇಳೋ ವಿದ್ಯಾರ್ಥಿಗಳು ಬರಲಿ ಅಂತ ಒಂದೊಂದು ವಾರ ಕೇಳೋದವ್ರು. ಯಾತಕ್ಕೆ? ಅಪ್ರೋಕ್ಷ ಜ್ಞಾನಕ್ಕೆ ಎಂಡಾಗುತ್ತೆ. ಗೊತ್ತಾಯ್ತು? ಅಪ್ರೋಕ್ಷ ಜ್ಞಾನಕ್ಕೆ ಎಂಡಾಗೋದ್ರಿಂದ ಡೈರೆಕ್ಟ್ ಸಾಧನ. ಅದು ಎಂದೂ ನಾವು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಮಾಡ್ತಾನೆ ಹೌದು, ಮಾಡ್ತಾನೆ ಏನಾಗಿಬಿಡುತ್ತೆ, ದೇವರು ಕಂಡುಬಿಡ. ಅಷ್ಟು ಎಫೆಕ್ಟಿವ್ ಅದು. ಯಾಕೆ? ಧ್ಯಾನಕ್ಕೆ ಕೆಲವು ಹಂತದಲ್ಲಿ ಧ್ಯಾನಕ್ಕೆ ಈಕ್ವಿವೆಲೆಂಟು, ಇದು ಕೆಲವು ಹಂತದಲ್ಲಿ ಕ್ವಾಲಿಟಿ ಸುಪೀರಿಯರ್. ಯಾವುದು ಧ್ಯಾನಕ್ಕಿಂತ ಸುಪೀರಿಯರ್ ಆದ್ದರಿಂದ ಅದನ್ನು ಮಾಡಿ. ದೇವ್ರು ಹೇಗಿದ್ದಾನೆ ಅಂತ ಹೇಳಬೇಕಾದ್ರೆ ಆ ಯೋಚನೆ ಮಾಡ್ತಾನೆ ಹೇಳಬೇಕಾದ್ದೀಗ. ಸೊ ಮನಸ್ಸು ಎಲ್ಲಿಗೋಯ್ತೀಗ? ಅದು ಹೇಳ್ತಾ ಆ ಥರ ಇರೋದ್ರಿಂದ ಆ ವಿಷನ್ ಕ್ಲಾರಿಟಿ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇದು ಎಲ್ಲಿ ಸಾಧನೆಯಲ್ಲಿ ತಪ್ಪಿದ್ದೇವೆ ಅಂತ ಗೊತ್ತಾಗುತ್ತೆ ನಾವು. ಇತ್ಯಾದಿ ಧ್ಯಾನಂ ದ್ರಷ್ಟವ್ಯಂ. ಇದೆಲ್ಲ ತಂತ್ರಸಾರದಲ್ಲಿ ಆಚಾರ್ಯ ಮಾತುಗಳು. ಒಂದೇ ಕಡೆ ಆಚಾರ್ಯ ಹೇಳೋದಿಲ್ಲ, ಒಂದೊಂದು ಕಡೆ ಒಂದು ಹೇಳ್ತಾರೆ. ಸ್ವಾಧ್ಯಾಯ ಪ್ರವಚನೆ ವೇತಿ ನಾಕೋ ಮೌದ್ಗಲ್ಯ ಇತಿ ಚ ತೈತರೀಯ ಶ್ರುತಿ. ಅತಿ ದೊಡ್ಡ ತಪಸ್ಸು ಅಂದರೆ ಧ್ಯಾನಕ್ಕಿಂತ ದೊಡ್ಡದು ಯಾವುದು? ಸ್ವಾಧ್ಯಾಯ ಪ್ರವಚರಣೆ. ಬಟ್ ಅದನ್ನು 24 ತಾಸು ಯಾತಕ್ಕೆ ಬಾಳಕ್ಕೆ ಬರೋದಿಲ್ಲ ಅಂದರೆ ಆ ರೀತಿ ಕೇಳೋರು ಸಿಗೋದಿಲ್ಲ, ಆ ರೀತಿ ಹೇಳೋದಕ್ಕೆ ಬೇರೆ ಕಾರಣದಿಂದ ಆಗೋದೇ ಇಲ್ಲ. ಅದರಿಂದಾಗಿಯೇ ಅವಾಗೇನು ಮಾಡ್ಬೋದು, ಕೇಳೋರಿಲ್ಲ ಅಂದರೆ ಮುಗಿದೋಯ್ತು ಕತೆ. ಕೇಳೋರಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿಗೆ ಪ್ರವಚನ ಕಟ್ಟಾಗಿಬಿಡೋದು. ತಕ್ಷಣ ಯಾವುದಕ್ಕೆ ಹೋಗ್ಬೇಕು ಅವನೀಗ? ಧ್ಯಾನಕ್ಕೆ ಹೋಗ್ಬೇಕು. ಅದಕ್ಕೆ ಮಧ್ವವಿಜಯದಲ್ಲಿ ಇವರು ವಿಷ್ಣುತೀರ್ಥರ ಬಗ್ಗೆ ಹೇಳಬೇಕಾದ್ರೆ ಶ್ರವಣೇನ ಅನುವಾದೇನ ಮನನೇನ ಅವೃಥಾ ಕರೋತ್ ಕಾಲಂ ವೇದಾಂತಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ಇಲ್ಲ ಶ್ರವಣ ಮಾಡ್ತಾಯಿದ್ರು, ಇಲ್ಲ ಮನನ ಮಾಡ್ತಾಯಿದ್ರು, ಇಲ್ಲ ಅನುವಾದ ಮಾಡ್ತಾಯಿದ್ರು, ಇನ್ನೊಬ್ರು ಹೇಳ್ತಾಯಿದ್ರು. ಶ್ರವಣೇನ ಅನುವಾದೇನ ಮನನೇನ ಅವೃಥಾ ಕರೋತ್ ಕಾಲಂ ವೇದಾಂತಶಾಸ್ತ್ರಸ್ಯ. ವ್ಯರ್ಥ ಮಾಡಲೇ ಇಲ್ಲ ಕಾಲನ. ಏನೋ ಇಲ್ಲ ಲೈಬ್ರರಿ, ಇಲ್ಲ ಕ್ಲಾಸು, ಇಲ್ಲ ಪಾಠ, ಆ ರೀತಿ ಬೇರೆ ಕೆಲಸ ಇಲ್ಲೇ ಇಲ್ಲ. ಆ ಥರ ವಿಷ್ಣು ತೀರ್ಥರು ಕೂತಿದ್ರು ಅಲ್ಲ, ಈಗಲೂ ಹಾಗೆ ಕೂತಿದ್ದಾರೆ. ಧ್ಯಾನ ಮಾಡ್ತಾ ಅವರು ಕೂತ್ಕೊಂಡು ಮುಂದೆ ಬಂದು ಅವರು ಗ್ರಂಥಗಳನ್ನು ತೆಗೆದು ಉದ್ಧಾರ ಮಾಡ್ತಾರೆ. ಅಂದರೆ ಎಷ್ಟು ಅವರು ಸಾಧನೆ ಬಗ್ಗೆ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಗೊತ್ತಾಗುತ್ತೆ. ಇತ್ಯಾದಿ ಧ್ಯಾನಂ ದ್ರಷ್ಟವ್ಯಂ. ಅದನ್ನೇ ತೈತ್ರಿಯ ಶ್ರುತಿ ಅದಕ್ಕೆ ಹೇಳಿತ್ತು. ಸ್ವಾಧ್ಯಾಯೋ ವೇದಪಾಠ. ಇನ್ನೊಂದು ಅರ್ಥ, ವೇದಾಧಿಕಾರ ಇದ್ದವರಿಗೆ ಸ್ವಾಧ್ಯಾಯ ಅಂದರೆ ವೇದ ಪಾಠವನ್ನು ಮಾಡ್ತಾ ಕೊಡೋದು. ಪ್ರವಚನಂ ತದರ್ಥವಿವರಣ ರೂಪ ವ್ಯಾಖ್ಯಾನಂ. ಬರೀ ಟೆಕ್ಸ್ಟ್ ಹೇಳಿದರೆ ಸ್ವಾಧ್ಯಾಯ, ಅರ್ಥವಿವರಣೆ ಕೊಟ್ಟರೆ ಪ್ರವಚನ ಅಷ್ಟೇ. ಸ್ವಾಧ್ಯಾಯೇ ಚ ಪ್ರವಚನೆ ಹಿ ಅಂತರ್ಭಾವೋ ವಿಶಿಷ್ಯತೆ. ಜಪ್ಪೇನೈವತು ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ. ಕುರ್ಯಾದನ್ನನ್ಯವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಸಮ್ಯಕ್ ಜ್ಞಾತ್ವೈವ ಯೋ ವಿಷ್ಣುಂ ವ್ಯಾಖ್ಯಾಯೀತ ಜಪೇತವಾ ನ ತಸ್ಯ ಕಿಂಚಿದಪಿ ಅಕೃತಂ ಇತ್ಯಾದಿ ಶ್ರುತೇಃ. ಸ್ವಾಧ್ಯಾಯೇ ಚ ಪ್ರವಚನೆ ಹಿ ಅಂತರ್ಭಾವೋ ವಿಶಿಷ್ಯತೆ. ಸ್ವಾಧ್ಯಾಯೇ ಚ ಪ್ರವಚನೆ ಹಿ ಅಂತರ್ಭಾವೋ ವಿಶಿಷ್ಯತೆ. ಎಲ್ಲ ಕೆಲಸಗಳನ್ನು ಕೂಡ
ಇವೆರಡು ಮಾಡಿಬಿಟ್ರೆ ಎಲ್ಲ ಮಾಡಿದಂತೆ ಆಯಿತು. ಇವೆರಡು ಮಾಡ್ತಾಯಿದ್ರೆ ಏನಾಗುತ್ತೆ, ಎಲ್ಲ ಇದ್ರೆ ಸೇರ್ಕೊಂಡಾಗ ಲೆಕ್ಕ. ಅದಕ್ಕೆ ಅಂಗವಾಗಿ ಬೇರೆ ಮಾಡೋದೇ ಹೊರತು ಮೇನ್ ಇವು. ಸೊ ಎಷ್ಟರ ಮಟ್ಟಿಗೆ ಇರುತ್ತೆ, ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಯಾರೋ ಹುಡುಗ ಮೇಲೆ ಕಂಪ್ಲೇಂಟ್ ಬಂದಿರುತ್ತೆ, ಅವ್ರು ಹೇಳಿ ಕಳಿಸ್ತಾರೆ, ಕ್ಲಾಸಲ್ಲಿ ಇರ್ತಾರೆ, ಅವ್ನು ಪಾಠದಲ್ಲಿ ಇರ್ತಾರೆ, ಹೇಳಿ ಕಳಿಸ್ಬೇಕಾದ್ರೆ ಅವ್ರು ಕ್ಲಾಸಲ್ಲಿ ಇದ್ದಾರೆ, ಕರ್ಕೊಂಬರ್ಬೇಡ, ಮುಗಿದ್ಮೇಲೆ ಕರ್ಕೊಂಬ ಅಂತ ಹೇಳ್ತಾರೆ. ಯಾತಕ್ಕೆ? ಮುಖ್ಯವಾದ ಕೆಲಸ ಮಾಡ್ತಿದ್ದಾರೆ ಅವರು. ಆ ಕೆಲಸಕ್ಕೆ ಏನು ಹಾಕ್ಕೊಡೋದು, ಡಿಸ್ಟರ್ಬ್ ಹಾಕ್ಕೊಡೋದು. ಅಷ್ಟರ ಮಟ್ಟಿಗೆ ಬೈಬೇಕಾದ್ರೂ ಕೂಡ ಅವ್ರು ಫ್ರೀ ಇದ್ದಾಗ ಬೈಬೇಕೆ ಹೊರತು ಪಾಠ ಕೇಳಬೇಕಾದ್ರೆ ಬೈತಾ ಕೊಡಬಾರ್ದು. ಅವನಿಗೆ ಸಾಧನೆಗೆ ವಿಘ್ನ ಆಗಿ ನೀನೇ ವೇಸ್ಟ್ ಮಾಡಿಬಿಟ್ರಲ್ಲ ಸರ್ ಟೈಮನ್ನು ಅಂದಾಗತ್ತೆ ಅವನು. ಸ್ವಾಧ್ಯಾಯೇಚ ಪ್ರವಚನೆ ಅಂತರ್ಭಾವ ವಿಶಿಷ್ಯತೆ. ಎಲ್ಲ ಕೆಲಸಗಳು ಅದರಲ್ಲಿ ಅಂತರ್ಭಾವ ಹೊಂದೋದ್ರಿಂದ ಅದಕ್ಕಿಂತ ನೀವು ಕಡಿಮೆದೇ ಆರಿಸ್ಕೊಂಡ್ಬಿಟ್ರೆ ತಪ್ಪು ಮಾಡಿದಾಗ ಲೆಕ್ಕ. ಜಪ್ಪೇನೈವತ್ತು ಸಂಸಿದ್ಧೇ ಬ್ರಾಹ್ಮಣೋ ನಾತ್ರ ಸಂಶಯ. ಆದರೆ ನೀವು ಯಾವುದೂ ಇಲ್ಲ ಅಂದರೆ ಜಪ ಮಾಡ್ಕೊತ ಕೂತ್ಕೊಂಡ್ಬಿಡಿ. ಪಾರಾಯಣದ ಗ್ರಂಥಗಳು ಓದಿದರೆ ಪಾರಾಯಣ, ಮಂತ್ರನೇ ಹೇಳಿದರೆ ಜಪ. ಗೊತ್ತಾಯ್ತಾ? ಪಾರಾಯಣ ಉದ್ದಕ್ಕೆ ಮಾಡ್ಕೊಂಡು ಹೋದರೆ ಪಾರಾಯಣ, ರಿಪಿಟೇಷನ್ ಮಾಡಿದರೆ ಜಪ. ಅವಾಗ ಮಂತ್ರದ ಫಾರ್ಮೇ ಬರುತ್ತೆ, ಮಂತ್ರದ ಫಾರ್ಮ್ ಚೇಂಜ್ ಆಗುತ್ತೆ. ಆ ರೀತಿ ಮಾಡೋದು ಬ್ರಾಹ್ಮಣ ಇನ್ನೊಂದು ಕೆಲಸ. ಅದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಜಪ ಮಾಡ್ಬೇಕಾದ್ರೆ ಏನು ಮಾಡ್ತಿರ್ಬೇಕು, ಯಾವಾಗಲೂ ಧ್ಯಾನ ಮಾಡ್ತಾ ಜಪ ಮಾಡಬೇಕು. ಅದಕ್ಕೆ ಧ್ಯೇಯಸ್ತದಾ ಸವಿತೃ ಮಂಡಲ ಮಧ್ಯವರ್ತಿ. ಗಾಯತ್ರಿ ಮಂತ್ರನ ಬರೀ ಹೇಳೋದಲ್ಲ, ಆ ರೂಪನ ಚಿಂತನೆ ಮಾಡಬೇಕಾಗ. ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಇದ್ದಾನೆ, ಹೀಗೆ ಕೂತಿದ್ದಾನೆ, ಅವನ ಬಣ್ಣ ಹೀಗಿದೆ, ಕೈಗಳು ಹೀಗಿದೆ, ಚಕ್ರಾದಿ ಆಯುಧಗಳಿವೆ, ಆ ಥರ ಚಿಂತನೆ ಮಾಡ್ತಾ ಜಪ ಮಾಡಿದಾಗ ಏನಾಯ್ತು ಅಲ್ಲಿಗೆ? ಜಪ ಧ್ಯಾನನೂ ಆಯ್ತಾಗ, ಜಪ ಧ್ಯಾನನೂ ಆಯ್ತು. ಆದ್ದರಿಂದ ಅದನ್ನು ಮಾಡಬೇಕು. ಅದರಿಂದ ಅದೇ ಬೇರೆ ಯಾರೂ ಸಿಗಲಿಲ್ಲ ಅಂತ ತಿಳ್ಕೊಂಬೋಣ. ಎಷ್ಟೋ ಜನ ಋಷಿಮುನಿಗಳು ಯಾತಕ್ಕೆ ಕಾಡಲ್ಲಿ ಕೂತ್ಬಿಡ್ತಾರೆ ಅಂದರೆ ಅವ್ರಿಗಿಂತ ಆಪರ್ಚುನಿಟಿ ಸಿಕ್ಕಿಲ್ಲ. ಯಾವುದು? ಜಪತಪ ಮಾಡೋದು ಪ್ರವಚನಾದಿಗಳಿಗೆ. ಅವಾಗ ಅಲ್ಲಿ ಕೂತ್ಕೊಂಡ್ಬಿಟ್ರೆ ದೊಡ್ಡ ಸಾಧನೆ ಆಗೋಯ್ತು. ಯಾಕೆ ಎಲ್ಲರಿಗೂ ಫ್ಯಾನ್ಸ್ ಸಭೆಯಲ್ಲಿ ಒಂದು 1000 ಜನ ಸೇರಿದ 1000 ಜನ ಮಾತಾಡೋಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗುತ್ತೆ. ಕೆಲವರು ಏನು ಮಾಡ್ಬೋದಾಗ ಕೇಳಬೇಕಷ್ಟೇ. ಅದು ಕೂಡ ಏನದು ಇದೇನೆ, ಜಪ ಮಾಡ್ತಾ ಕೂತರೂ ಸಾಧನೆ ಆಗುತ್ತೆ. ಹಾಂ, ಅರ್ಥಚಿಂತನೆ ರೂಪಚಿಂತನೆ ಎರಡೂ ಮಾಡಬೇಕು. ರೂಪಚಿಂತನೆ ಆಗಬೇಕು, ಅರ್ಥಚಿಂತನೆಯೂ ಆಗಬೇಕು. ಅದಕ್ಕೇ ಹೋಗಿ ಪಾರಾಯಣ ಮಾಡಿ. ಜಪ ಮಾಡೋಕ್ಕಾಗದ ಜಪ ಉಪವಾಸನೇ ಮಾಡಬೇಕು ಹೆಚ್ಚಾಗಿ. ಅದು ಪಾರಾಯಣ ಮಾಡಿ. ಆಗ ಇದೆಯಲ್ಲ, ಕುರಿಯಾದನ್ಯನ್ನವ ಕುರಿಯ ಮಂತ್ರ ಇದರಲ್ಲಿ ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ನಿದ್ರೆ ಬರೋವರೆಗೂ ಪಾರಾಯಣ ಮಾಡಿ, ನಿದ್ರೆ ಬರೋವರೆಗೂ ಓದ್ತೇವೆ ಅಂತ ಹೇಳ್ತಾರೆ. ನಿದ್ರೆ ಮುಗಿದ ತಕ್ಷಣ ಮತ್ತೆ ಶುರು ಮಾಡಿಬಿಡಿ. ಮುಗಿದ ತಕ್ಷಣ ಮತ್ತೆ ಏನು ಮಾಡಬೇಕು? ಮತ್ತೆ ಶುರು ಮಾಡಿಬಿಡೋದೇ ಕೆಲಸ, ಸ್ಟಾಪ್ ಮಾಡಲೇ ಕೊಡು. ಅದು ನಿದ್ದೆ ಅನಿವಾರ್ಯ ಅಂಥೇಳಿ ಬ್ರೇಕ್ ಅಷ್ಟೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಬಿಡ್ಕೊಡು. ಹೌದು ಹೌದು, ಧ್ಯಾನಕ್ಕೆ ಕನ್ವರ್ಟ್ ಆಗುತ್ತೆ. ಕುರಿಯಾದನ್ನನ್ಯವ ಕುರಿಯಾತ್ ಮೈತೋ ಬ್ರಾಹ್ಮಣ ಉಚ್ಯತೆ. ದೇರ್ಫೋರ್ ಬೇರೆ ಯಾವ್ದಾದ್ರು ಮಾಡೋಕ್ಕಿಲ್ಲದೆ ಹೋದ ಕಾಲಕ್ಕೆ ಬ್ರಾಹ್ಮಣ ಅನಿಸ್ಕೋಬೇಕಾದ್ರೆ, ಬ್ರಹ್ಮಜ್ಞಾನದ ಸಾಧನೆಯಲ್ಲಿ ಇದ್ದಾನೆ ಅಂತ ಅನಿಸ್ಕೋಬೇಕಾದ್ರೆ ಅವನು ವಿಶೇಷವಾಗಿ ಗಾಯತ್ರಿ ಜಪ ಮಾಡಬೇಕು. ಮೈತ್ರ ಅಂದರೆ ಗಾಯತ್ರಿ ಜಪ. ಸಮ್ಯಕ್ ಜ್ಞಾತ್ವೈವ ಯೋ ವಿಷ್ಣು ವ್ಯಾಖ್ಯಾಯಿತ ಜಪೇತವ. ವಿಷ್ಣುವನ್ನು ಚೆನ್ನಾಗಿ ತಿಳಿದು ವ್ಯಾಖ್ಯಾನ ಮಾಡೋದು, ಜಪ ಮಾಡೋದು ಅಂದರೆ ಭಾರಿ ಪುಣ್ಯದ ಕೆಲಸ. ನತಸ್ಯ ಕಿಂಚಿದ ಕೃತಂ. ಅವನೇನಾದ್ರು ಮಾಡಿಲ್ಲ ಅಂತ ಹೇಳಲಿಕ್ಕೆ ಹೋಗಲೇಬೇಡಿ, ಮಾಡೇಬೇಡಿ. ಒಂದು ದಿವಸ ಅವನೇನು ಮಾಡಲಿ, ಅದು ಕತೆ ಬಂತಲ್ಲ. ಇವರು ದಕ್ಷಿಣದವ್ರು ಯಾರೋ ಕಾಶಿ ಕಡೆ ಹೋದರು ಗಂಗಾ ಸ್ನಾನ ಮಾಡಲಿಕ್ಕೆ ಅಂಥೇಳಿ. ಅವನು ಯಾರೋ ಒಬ್ಬರು ಸಿಕ್ಕರು, ಇಲ್ಲಿ ಮುಂದೆ ಹೋಗಿ ಕಳಿಸಿದರು. ಒಬ್ರು ಹೇಳಿದಾಗ ಎಷ್ಟು ದೂರ ಇದೆ ಗಂಗಾ ನದಿ ಅಂದರು. ಏನೋ ಊಟಕ್ಕೆ ಕುಡಿಸಿ ಎಲ್ಲ ಏರ್ಪಾಡು ಮಾಡಿದರು. ಇಲ್ಲಿಂದ 2 ಯೋಜನೆ ದೂರ ಇದೆ ಅಂತ ಹೇಳ್ತಾರೆ ಅಂತ ಹೇಳಿದರು. ಯಾಕೆ ನೀವು ಹೋಗಿಲ್ಲ ಅಂದರು. ಯಾತಕ್ಕೆ ಅಂದರು, ಬಿಡುವೆ ಆಗಿಲ್ಲ, ಪಾಠ ಪ್ರವಚನ ಮಾಡ್ಕೊಂಡಿದ್ದೀರಿ, ಬಿಡುವೆ ಆಗಿಲ್ಲ ಅಂದರು. ಸಿಟ್ಟು ಬಂತು, ಊಟ ಬಿಟ್ಟು ಎದ್ದೋಗ್ಬಿಟ್ರು. ಪಾಪಿ ಇದ್ದೀನಿ ನೀನು, ಎಷ್ಟು ಹತ್ತಿರ ಗಂಗಾ ನದಿ ಇಟ್ಕೊಂಡು ಇದೆ ಅಂತ ಹೇಳ್ತಾರೆ ಅಂತ ಹೇಳ್ತೀರಲ್ಲ, ಸ್ನಾನ ಮಾಡೇ ಇಲ್ಲ ಅಂತ ಬಂದು ಹೊರಟು ಬೈಕೋತ ಹೋಗ್ಬಿಟ್ರು. ಅವ್ರು ಆಯಿತು, ಸುಮ್ಮನೆ ಆಗಿಬಿಟ್ರು. ಅವರೇನು ಹೋದರು 100 ಕಿಲೋಮೀಟ್ರ್ ಗಂಗಾ ನದಿ ಬರಲೇ ಇಲ್ಲ ಆಯಿತು ಅಂತ ಕೇಳಿ. ಗಂಗಾ ಆಗಲೇ ಹೋಯ್ತಲ್ಲ ಅಂತ ಹೇಳಿದರು. ಗಂಗಾ ನದಿ ಹೋಯ್ತಾ ಅಂದರೆ ಕ್ರಾಸ್ ಮಾಡಿಕೆ ಹೋದ್ರೆ ಗೊತ್ತೇ ಇಲ್ಲ ಅವ್ರಿಗೆ, ಗಂಗಾ ಕಂಡೇ ಇಲ್ಲ. ಭಾರಿ ದುಃಖ ಆಯಿತು ಅವರಿಗೆ. ಅಂದರೆ ಗಂಗಾ ನದಿ ನಾವು ಕಣ್ಣಿಗೆ ಬೀಳಲೇ ಇಲ್ಲ. ಹಾಗೆ ಬಂದು ಏನೋ ತಪ್ಪು ಮಾಡಿದ್ದೇವೆ ಅಂಥೇಳಿ ತಪಸ್ ಮಾಡ್ತಾ ಕೂತ್ಕೊಂಡು ಗಂಗಾ ಪ್ರತ್ಯಕ್ಷರಾದರು. ಏನು ಅಂತ ನಮ್ಗೆ ಯಾಕೆ ದರ್ಶನ ಕೊಡಲಿಲ್ಲ ಅಂದರೆ ಆ ಬ್ರಾಹ್ಮಣನ ಬೈದು ಯಾಕೆ ದರ್ಶನ ಕೊಡಲಿಲ್ಲ ಅಂತೇಳಿ. ಅದು ಸ್ನಾನಕ್ಕಿಂತ ದೊಡ್ಡ ಕೆಲಸ ಮಾಡ್ತಿದ್ದಾನಂತ. ಏನು ಮಾಡ್ತಿದ್ದಾನೆ ನೋಡಿ. ಅದಕ್ಕೆ ನತಶ್ಚ ವಿಂಚಿತ ಅಕೃತಂ. ಅಂಥವನು ಏನು ಡಿಸ್ಟರ್ಬೆನ್ಸೇ ಮಾಡೋಂಗಿಲ್ಲ. ಅದು ಬಂದಿಲ್ಲ ಅಂದರೆ ಅದು ಜಾಸ್ತಿ ಗಮನ ಕೊಟ್ಟಿದ್ದಾನೆ ಅಂತ ಅರ್ಥ. ನೀವು ಅವ್ನು ಮಾಡಿದ್ದು ಸರಿ ಇದೆ, ನೀವು ತಪ್ಪು ಒಂದು ಬೈದು ಬಂದಿರಲ್ಲ, ಅದಕ್ಕೆ ಹಾಗಾಗಿದೆ. ಅದಕ್ಕೆ ಹೋಗಿ ಆತನ ಕರ್ಕೊಂಡು ಬಂದು ಸ್ನಾನಕ್ಕೆ ಬರೀ ಅವಾಗ ಬರೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಹೋದ್ರು, ಅವ್ರು ಬಿಟ್ರೆ ಬರಲಿಲ್ಲ ಅವರು. ಸ್ವಲ್ಪ ಪಾಠ ಕೇಳ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿದರು. ಆಮೇಲೆ ಬಂದಾಗ ಪಕ್ಕದಲ್ಲೇ ಗಂಗಾ ನದಿ. ಇದು ಅರ್ಥ ಮಾಡ್ಕೊ. ಅದಕ್ಕೆ ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಈಚ. ಎಲ್ಲೆಲ್ಲಿ ಪಾಠ ಪ್ರವಚನ ನಡೆಯುತ್ತೋ ಅಲ್ಲಿ ಏನೇನಿರುತ್ತೆ, ಎಲ್ಲ ತೀರ್ಥಗಳು ಅಲ್ಲೇ ಬಂದುಬಿಟ್ಟಿರುತ್ತೆ. ಅದು ಪ್ರಾಕ್ಟಿಕಲ್ಲಾಗಿ ದೃಷ್ಟಾಂತ, ಪುರಾಣದ ಕಥೆ ಅದು. ಅದಕ್ಕೆ ನತಸ್ಯ ಕಿಂಚಿದ ಅಕೃತಂ. ಅವನು ಏನು ಮಾಡಿಲ್ಲ ಅಂತ ಅನ್ಲಕ್ಕೆ ಹೋಗಲೇಬೇಡಿ.
ಎಕ್ಸಾಂಪಲ್ ನೋಡಿ, ಅವ್ನು ಕೂತು ಸ್ನಾನ ಕೂತ್ಕೊಂಡ್ಬಿಟ್ಟ, ಹೊಸಬ್ರ ಸಮಾಸತೆ ಹೊರಟುಬಿಟ್ಟ, ಕೂತು ಒಂದು ವರ್ಷ ಬಿಟ್ಟು ಎದ್ದ, ವರ್ಷದ ಮೇಲೆ ಎದ್ದ, ಅಲ್ಲಿವರೆಗೂ ಒಂದು ಕರ್ಮ ಲೋಪ ಆಯ್ತಾ? ಸ್ನಾನ ಮಾಡಿಲ್ಲ, ಸಂಧ್ಯಾವಂದನೆ ಮಾಡಿಲ್ಲ, ಎಲ್ಲ ಬಿಟ್ಟಾಗಾಯ್ತೋ ಇಲ್ಲ? ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಏನಾಗಿದೆ ಆತನಿಗೆ? ಅದಿಷ್ಟು ಮ್ಯಾಕ್ಸಿಮಮ್ ಮಾಡಿದಷ್ಟು ಪುಣ್ಯ ಬಂದೋಗ್ಬಿಟ್ಟು, ಅದಿಷ್ಟು ಯಾರು ಮಾಡ್ತಾ ಬಂದಿದ್ದಾರೆ ಅವರಿಗಿಂತ ಜಾಸ್ತಿ ಪುಣ್ಯ ಇವನಿಗೆ ಬಂದುಬಿಟ್ಟಿದೆ. ಯಾತಕ್ಕೆ ಅಂದರೆ ಇದರ ಎಲ್ಲ ಇನ್ಕ್ಲೂಡ್ ಆಗೋಗ್ಬಿಟ್ಟಿದೆ, ಪ್ರತಿಯೊಂದು ಸೇರ್ಕೊಂಡು ಹೋಗ್ಬಿಟ್ಟು. ಈ ರೀತಿ ಯೋಚನೆ ಮಾಡಿದರೆ ಪಾಠ ಪ್ರವಚನಕ್ಕೆ ಎಷ್ಟು ಮಹತ್ವ ಇರುತ್ತೆ ಗೊತ್ತಾಗುತ್ತೆ. ಅದೇ ಹೇಳಿದ ಬರೆಯೋದು ಹೇಳೋದು ಅವೆಲ್ಲ ಒಟ್ಟಿಗೆ ಆ ಇನ್ವಾಲ್ವ್ಮೆಂಟ್ ಇರಬೇಕಾದ್ರೆ, ಇಲ್ಲದೆ ಹೋದರೆ ಅದು ವ್ಯರ್ಥ ಆಗಿಬಿಡತ್ತೆ. ಅದನ್ನು ಹೇಳೋದಕ್ಕೆ ನತಶ್ಚ ಕಿಂಚಿದ ಕೃತಂ ಇತ್ಯಾದಿ ಮುಕ್ತೇ ಹೇ ಆಚಾರ್ಯ ಬರೆದ ಭಾಷ್ಯದಲ್ಲೇ ಬರೆದ ಅರ್ಥ, ತೈತ್ತಿರೀಯ ಉಪನಿಷತ್ ಭಾಷ್ಯ. ಪ್ರವಚನೆ ಅನಧ್ಯಾಯಾನಾಹ ಉಶನಾಹ. ಇಲ್ಲಿ ಕೆಲವು ವಿಷಯ ಬಂತು. ಎಲ್ಲ ಕಾಲಕ್ಕೂ ಪ್ರವಚನ ಮಾಡೋಕ್ಕೆ ಬರೋದಿಲ್ಲ. ಪ್ರವಚನದ ಎರಡು ವಿಧ. ವೇದಾಧ್ಯಯನ ರೂಪವಾದ ಪ್ರವಚನಕ್ಕೆ ವಿಶೇಷ ಅನಧ್ಯಾಯಗಳು ಅಂತಿದೆ. ಅನಧ್ಯಾಯಗಳು ಅಂದ್ರೇನು? ಪಾಠ ಇಲ್ಲ ಅವತ್ತಿನ ದಿವಸ, ಪಾಠ ಮಾಡಿಕೊಡೋದು ಅಂತ ಅರ್ಥ. ಪಾರಾಯಣ ಮಾಡ್ಬೋದು, ಪಾರಾಯಣಕ್ಕೆ ದೋಷ ಇಲ್ಲ, ಗೊತ್ತಾಯ್ತಾ? ಪ್ರವಚನ ಮಾಡ್ಬೋದು. ಪ್ರವಚನ ಯಾವುದು ಪ್ರವಚನ ಇಲ್ಲ ಅಂದರೆ ಹೇಳಿಕೊಡೋದಿದೆಯಲ್ಲ, ವೇದನೆ ಹೇಳ್ಕೊಡ್ತಕ್ಕಂಥ ಪ್ರವಚನ ಮಾಡಬಾರ್ದು, ಅವಾಗಿಲ್ಲ. ಅರ್ಥ ಹೇಳೋದನ್ನು ಮಾಡ್ಬೋದು, ವೇದನೆ ಹೇಳೋದನ್ನು ಮಾಡಬಾರ್ದು. ಮನನ ಮಾಡಲೇಬೇಕು, ಮನನಕ್ಕೆ ಹೆಚ್ಚು. ಅದಕ್ಕೆ ಆ ಉದ್ದೇಶಕ್ಕೆ ಅನಧ್ಯಯನ. ಹಾಲಿಡೇಸ್ ಕೊಡೋದು ಯಾತಕ್ಕೆ? ಹಾಲಿಡೇಸ್ ಕೊಡೋದು ಯಾತಕ್ಕೆ ಅಂದರೆ ಅದು ಓದ್ಕೊಳ್ಳಿ ಅಂತೇಳಿ. ಎಷ್ಟೊತ್ತು ಪ್ರಿಪ್ರೇಟರಿ ಹಾಲಿಡೇಸ್ ಅಂತ ಕೊಡ್ತಾರೆ. ಪ್ರಿಪ್ರೇಟರಿ ಹಾಲಿಡೇಸ್ ಇಷ್ಟು ದಿವಸ ಓದಿದ್ದು ಈಗ ಪಾಠನ ಮಾಡ್ತಾಯಿದ್ರೆ ನಿಮಗೆ ಹೆಚ್ಚು ಓದಕ್ಕಾಗೋದಿಲ್ಲ ಅಂತೇಳಿ ಎಷ್ಟು ಕೊಡ್ತಾರಲ್ಲ ಹಾಗೆ. ಪುಣ್ಯಕ್ಕೆ ಯಾವುದೇ ಸ್ಕೂಲ್ ಕಾಲೇಜಲ್ಲೂ ಕೂಡ ಪರೀಕ್ಷೆ ಹಿಂದಿನ ದಿವಸ ಕ್ಲಾಸ್ ಮಾಡಲ್ಲ. ಕೆಲವು ಸಾರು ಮೊದಲೇನು ಮುಗಿಸಿರ್ತಾರಾಗಲೇ. ಯಾತಕ್ಕೆ? ಆ ಟೈಮಲ್ಲಿ ಹೆಚ್ಚು ರಿವೈಸ್ ಮಾಡಲಿ ಅಂತೇಳಿ. ಆ ದೃಷ್ಟಿಯಲ್ಲಿ ಅದು ಅನಧ್ಯಯನಕ್ಕೆ ಅರ್ಥ ಅದು. ಇವರೇನು ತಿಳ್ಕೊಂಡ್ರು? ಪಾಠನೂ ಇಲ್ಲ, ಏನೂ ಇಲ್ಲ, ಫಿಸಿಬ್ಲಾಕ್ ಓದೋದು ತಿಳ್ಕೊಂಡ್ಬಿಡ್ತಾರಲ್ಲ. ಅದು ಪಾಠ ಕೇಳೋದಿಲ್ಲ ಹೊರತು ಪಾರಾಯಣಾದಿಗಳು ಇದ್ದೇ ಇದೆ. ಎಂದೆಂದು ಮಾಡಿಕೊಡ್ದು ಅಂದರೆ ಅಯನೇ ವಿಷುವೇ ಚೈವ ಶಯನೆ ಬೋಧನೆ ತಥಾ ಅನಧ್ಯಾಯಂ ಪ್ರಕುರ್ವೀತ. ಮತ್ತು ಮನ್ವಾದಿಷು ಯುಗಾದಿಷು ಅಷ್ಟಮಿ ಹಂತಿ. ಒಂದು ಇಷ್ಟು ದಿವಸಗಳು ಎಲ್ಲ ಒಟ್ಟು ಸಿಂಪಲ್ಲಾಗಿ ಹೇಳೋದಾದರೆ ಪಿತೃಕಾರ್ಯ ಇವ್ರು ಎಂದೇನು ಮಾಡ್ತಾರೋ ಅಷ್ಟು ದಿವಸನೂ ಏನಿರೋದಿಲ್ಲ ಜನರಲ್ಲಿ, ಅದನ್ನೇ ಅಧ್ಯಯನ ಇಲ್ಲ. ಯಾಕೆಂದರೆ ಅಲ್ಲಿ ಬೇರೆ ಕೆಲಸ ಇದೆ ಅವತ್ತಿನ ದಿವಸ ಆತ್ರಿ. ಅದು ಇನ್ನೂ ಅಪ್ಲೈ ಮಾಡಿಕೊಳ್ಳೋ ಅವಕಾಶ ಇರೋದರಿಂದ ಅವ್ರಿಗೆ ಅದಿಲ್ಲ. ಅನಧ್ಯಾಯಂ ಪ್ರಕುರ್ವೀತ. ಮನ್ವಾದಿಗಳು ಯುಗಾದಿಗಳು ಎಲ್ಲ ಏನವು? ಷಣ್ಣವತಿಗಳಿದ್ದಾವೆ. ಷಣ್ಣವತಿಯಲ್ಲಿ ಬರೋದು ಅವಿಷ್ಟು ಕೂಡ. ಅಷ್ಟಮಿ ಹಂತಿ. ಹಾಂ ಮಾಡಲೇಬೇಕು. ಏನಿದೆ ಯಾವುದು ಮಾಡಿದರೆ ಮುಂದೆ ಹೇಳ್ತಾರೆ ನೋಡಿ ಅಲ್ಲಿ. ಅಷ್ಟಮಿ ಹಂತಿ ಉಪಾಧ್ಯಾಯಂ. ಅಷ್ಟಮಿ ದಿವಸ ಪಾಠ ಮಾಡಿದರೆ ಉಪಾಧ್ಯಾಯಂ ಹಂತಿ, ಗುರುಗಳಿಗೆ ಆಪತ್ತಿದೆ. ಆಮೇಲೆ ಹಂತಿ ಅಂದರೆ ಹಿಂಸೆ, ಹಿಂಸಾಗತ್ಯೋ. ಶಿಷ್ಯಂ ಹಂತಿ ಚತುರ್ದಶಿ ಪಾಠ ಮಾಡಿದರೆ ಶಿಷ್ಯರಿಗೆ ಭಾರಿ ಪ್ರಾಬ್ಲಮ್ ಇದೆ. ಅಮಾವಾಸ್ಯ ಉಭಯಂ ಹಂತಿ. ಅಮಾವಾಸ್ಯ ಪಾಠ ಮಾಡಿದರೆ ಗುರುಗಳಿಗೂ ಕೆಟ್ಟದು, ಶಿಷ್ಯರಿಗೂ ಕೆಟ್ಟದು. ಪ್ರತಿಪತ್ ಬುದ್ಧಿನಾಶಿನಿ. ಪಾಠ ಮಾಡಿದರೆ ಬುದ್ಧಿ ಹೋಗಿಬಿಡುತ್ತೆ. ಬರೀ ಇದು ಕೇಳ್ಕೊಂಡು ಪಾಠನೇ ಬಿಟ್ಬಿಟ್ರೆ ಕೊನೆಗೆ ಬುದ್ಧಿ ಹೋಗುತ್ತೆ ಅಂತೇಳಿ ಎಂದು ಪಾಠ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ತಪ್ಪದು. ಯಾಕೆಂದರೆ ಒಂದು ದಿವಸ ರೆಸ್ಟ್ ಕೊಡದೆ ಹೋದರೆ ಅವನಿಗೆ ರಿವಿಷನ್ ಮಾಡೋಕ್ಕೆ ಅವಕಾಶ ಇಲ್ಲ. ಅದರಿಂದಾಗಿಯೇ ಅದು ಉಪಯೋಗ ಬರಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಒಂದು ಕಂಟಿನ್ಯೂಸ್ ಆಗಿ 5-6 ಗಂಟೆ ಹೇಳ್ತಾ ಇದ್ದರೆ ತಲೆಗೆ ಹೋಗೋದಿಲ್ಲ. ಅದು ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಟೈಮ್ ಟೇಬಲ್ ಏನು ಮಾಡ್ತಾರೆ, ಸಬ್ಜೆಕ್ಟ್ ಚೇಂಜ್ ಆದರೆ ಸ್ವಲ್ಪ ಹೊತ್ತಂದು ರಿವ್ಯೂ ಮಾಡ್ತಾರೆ. ಆದರೆ ತುಂಬ ಹೊತ್ತಾದಾಗ ಗ್ಯಾಪ್ ಕೊಡ್ತಾರೆ. ಅದು ಹಂತಿ ಅಂದರೆ ಅರ್ಥ ಏನು ಅಂದರೆ ಓದಿದ್ದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಇನ್ನೂ ಹೇಳೋದು. ಕಂಟಿನ್ಯೂಸ್ ಬಡಿಸ್ತಾನೆ ಇದ್ರೆ ಊಟ ಮಾಡೋಕ್ಕಾಗತ್ತಾ? ಇವಾಗ ಹಾಕ್ತಿದ್ರೆ ಮತ್ತೆ ಹಾಕ್ತಾನೆ ಇರ್ತಾರೆ. ಇವಾಗ ಹೇಗೆ ಊಟ ಮಾಡೋದು? ಸಿಟ್ಟು ಬಂದ್ಬಿಟ್ಟು ಮೊದಲು ಬಡಿಸಿಲ್ಲ ಅಂತ ಸಿಟ್ಟು ಬರುತ್ತೆ. ಆಮೇಲೆ ತಿರ್ಲಕ್ಕೆ ಟೈಮೇ ಕೊಡೋದು ಸಿಟ್ಟು ಬರುತ್ತೆ. ಅಷ್ಟೇ ನೀನು ಬಡಿದು ಯಾರು ರೀತಿ ತಿಂತಾರೆ ಅಂತ ಹೇಳ್ತಾರೆ. ಆ ಗ್ಯಾಪ್ ಕೊಡ್ತಾನಲ್ಲ ಅದು ಮನನಕ್ಕೆ, ಅದು ತಿನ್ನೋಕ್ಕೋಸ್ಕರ. ಸೊ ಇದೆಲ್ಲ ಮಧ್ಯೆ ಗ್ಯಾಪ್ ಕೊಟ್ಟಾಗ ಅವನು ಅದನ್ನು ಮನನ ಮಾಡೋಕ್ಕೆ ಅವಕಾಶ ಸಿಗೋದರಿಂದ ಅದನ್ನು ವೇಸ್ಟ್ ಮಾಡೋದಲ್ಲ, ಅದು ವೇಸ್ಟ್ ಅಲ್ಲ, ಉಪಯೋಗ ಆಗುತ್ತೆ ಅಂತ ಅರ್ಥ. ಇವತ್ತು ಮಲಗೋದನ್ನು ವೇಸ್ಟ್ ಟೈಮ್ ಅಂತ ಕರಿಬಾರ್ದು. ಯಾತಕ್ಕೆ? ಮಲಗೋದರಿಂದ ದೇಹ ಇಂದ್ರಿಯಗಳಲ್ಲಿ ಏನಾಗುತ್ತದೋ ಮತ್ತೆ ಇದಾಗುತ್ತವು, ಆ್ಯಕ್ಟಿವೇಟ್ ಆಗೋದ್ರಿಂದ ಅದು ಮಾಡಬೇಕು. ಅದು ಹೆಚ್ಚು ತೊಗೊಂಡ್ರೆ ತಪ್ಪದು. ಎಷ್ಟು ಆ್ಯಕ್ಟಿವೇಟ್ ಆಗಿ ಅಷ್ಟೇ ಹೊರತು ಇವತ್ತು ಪೆಟ್ರೋಲ್ ಹಾಕ್ತಾ ಹೋದ್ರೆ ಹೋಗೋದಿಲ್ಲ. ಅದು ಬರೀ ಪೆಟ್ರೋಲ್ ಹಾಕ್ತಾ ತೊಗೊಬಿಟ್ರೆ ಬರೀ ಆಗುತ್ತೆ. ಪೆಟ್ರೋಲ್ ಹಾಕಿದ್ರೆ ಕೆಲದು ಹಾಕ್ತವೆ, ಊದಕ್ಕೆ ಹಾಕ್ತಾರೆ ಕೊಡೋದು. ಅದು ಖರ್ಚಾಗಬೇಕು, ಸ್ಥಿತಿ ಬರಬೇಕು. ಅದು ಇಲ್ಲದೆ ಹೋದರೂ ಅಲ್ಲ, ಟೂ ಮಚ್ ಹಾಕಿರೋ ಪ್ರಯೋಜನ ಇಲ್ಲ. ಆ ರೀತಿ ಮಾಡಬೇಕು. ಬಂದೆ ನಿಯಮಗಳಲ್ಲಿ 2 ವಿಧ. ಬರೀ ಪಾಠದ ಬೇರೆ, ವೇದ ಪಾಠ ಬೇರೆ. ಇವಿಷ್ಟನ್ನು ಇಲ್ಲಿ ಕಂಪಲ್ಸರಿ ಫಾಲೋ ಮಾಡಬೇಕು. ವೇದ ಪಾಠಕ್ಕೆ ಇವಿಷ್ಟು ಅನಧ್ಯಯನ. ಆದರೆ ಶಾಸ್ತ್ರ ಪಾಠಕ್ಕೆ ಇಷ್ಟಿಲ್ಲ.
ಪಾಡ್ಯ ಒಂದು ಬಿಟ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಪಾಡ್ಯ ಬಿಟ್ಬಿಟ್ರೆ ಸಾಕು, ಉಳಿದ ದಿವಸ ಬಿಡಬೇಕಾಗಿಲ್ಲ ಅಂತೇಳಿ ನಾರಾಯಣ ಪಂಡಿತಾಚಾರ್ಯ ಬರೀತಾ ಗೀತಾಭಾಷ್ಯಾದಿಕಂಚೈವ ಸಟೀಕಮಪಿ ಚಾಭ್ಯಸೇತ್ ಅನಧ್ಯಾಯೇಷು. ಅನಧ್ಯಾಯ ದಿವಸದಲ್ಲೂ ಕೂಡ ಗೀತಾಭಾಷ್ಯಾದಿ ಗ್ರಂಥಗಳನ್ನು ಭಾಷ್ಯ ಟೀಕಾ ಸಮೇತ ಓದ್ಬೋದು ಅಂತ ಹೇಳ್ಬಿಟ್ಟಿದ್ದ. ವೇದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಅನಧ್ಯಾಯಗಳು. ವೃದ್ಧೌ ಸಾಮ್ಯೆ ಕ್ಷಯೇ ಬೋಧ ಜೋಷಃ ತ್ರಿಚತು ಪಂಚನಾಡಿಕಾ ಷಟ್ಚತುಸ್ತ್ರಿಭಿಃ ಸಾಯಂ ಅನಧ್ಯಾಯ ಪ್ರಕೀರ್ತಿತಾ. ಅಲ್ಲೂ ಕೂಡ ಕೆಲವು ವಿಷಯ ಇದೆ. ಪ್ರದೋಷ ಕಾಲ, ಉಷಕಾಲಾದಿಗಳಲ್ಲಿ ಪಾಠ ಮಾಡಬಾರ್ದು. ಉಷಕಾಲದಲ್ಲಿ ಯಾವುದು ಪಾಠ ಮಾಡಬಾರ್ದು? ಬೆಳಗ್ಗೆ ಸ್ನಾನ ಜಪ ಎಲ್ಲ ಮಾಡೋದಿದೆ, ಸಂಧ್ಯಾವಂದನೆ ಹೋಗ್ಬಿಡುತ್ತೆ ಮಾಡಿಬಿಟ್ರೆ. ಸಾಯಂಕಾಲ ಹಾಗೆ ಪ್ರದೋಷ ಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಸಾಯಂಕಾಲ. ಆ ಕಾಲದಲ್ಲಿ ವೇದ ಪಾಠ ಹೇಳ್ಕೊಡ್ಬಾರ್ದಾಗ. ಅರ್ಥ ಆಯ್ತಾ? ಅನಧ್ಯಾಯದ ಕಾಲ ಅಂತ ಹೇಳಿದರೆ ಅಧ್ಯಾಯದ ದಿವಸಗಳಲ್ಲೂ ಕೂಡ ಆ ಟೈಮ್ನಲ್ಲಿ ಪಾಠ ಮಾಡೋಂಗಿಲ್ಲ. ಆ ಟೈಮ್ನಲ್ಲಿ ಅವನು ಸಂಧ್ಯಾವಂದನೆ ಇತ್ಯಾದಿ. ಹಿಂದೆಲ್ಲ ಪ್ರವಚನಗಳಿಗೆ ಕೂಡ ಸಾಯಂಕಾಲ ಒಂದು 15 ಮಿನಿಟ್ಸ್ ಬ್ರೇಕ್ ಕೊಡೋರು. ಸಂಧ್ಯಾ ಸೂರ್ಯಾಸ್ತಕ್ಕಿಂತ ಮುಂಚೆ 15-20 ದಿವಸ 15 ನಿಮಿಷ ಕೊಟ್ಬಿಟ್ಟು ಸಂಧ್ಯಾನ ಮಾಡಿ ಕಳಿಸ್ತಿದ್ರು. ಆಮೇಲೆ ಬಿಟ್ಬಿಟ್ಟು ಹೋದ್ರೆ ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅವರು, ಬಿಡಬೇಕು ಕೂಡ ಬಿಟ್ಬಿಟ್ರು ಅಷ್ಟೇ. ಅದು ತೀರಾ ಸೀರಿಯಸ್ ಇದ್ದಾಗ ಕೊಡದೆ ಹೋದ್ರೂ ತಪ್ಪಲ್ಲ, ಮುಗಿದ್ಮೇಲೆ ಮಾಡಿದ್ರು ಬರುತ್ತೆ ಅಂತೇಳಿ. ನಿತ್ಯ ಪ್ರವಚನದ ನಿತ್ಯ ತಪ್ಪಿ ಹೋಗಬಾರ್ದು ಅಂಥೇಳಿ ರೆಸ್ಟ್ ಕೊಡ್ತಿದ್ರು ಆ ಇಂಟರ್ವ್ಯೂಕ್ಕೆ. ಇದೆಲ್ಲ ಅದಕ್ಕೆ ಅಪ್ಲಿಕಬಲ್. ಆಗ ಮಾಡಿದರೆ ಅದು ದೋಷ ಇದ್ದಾಗ. ಇದ್ರಲ್ಲಿ ಬರೆದು ಪ್ರದೋಷ ಅಂತ ಬರೆದಿರ್ತಾರೆ ಅಂತ ಅರ್ಥ. ಅವತ್ತು ಪಾಠ ಇಲ್ಲ ಅಂತ ಅರ್ಥ. ಹಾಗೇನಿಲ್ಲ, ಹಾಗೆ ಹೇಳಿಲ್ಲ. ಆ ಕಾಲದಲ್ಲಿ ಮಾತ್ರ ಇಲ್ಲ, ಸಾಯಂಕಾಲನೂ ವೇದ ಪಾಠ ಹೇಳ್ಬೋದು. ಆದರೆ ಆ ಟೈಮ್ನಲ್ಲ, ಸೂರ್ಯಾಸ್ತ ಟೈಮ್ ಇಲ್ಲ, ಸೂರ್ಯೋದಯ ಟೈಮ್ ಇಲ್ಲ. ಸೂರ್ಯೋದಯ ಮಾಡಿಬಿಟ್ಟು ಪೂರ್ತಿ ರಾತ್ರಿ ಪೂರ್ತಿ ಹೋಗಿಬಿಡುತ್ತಾಗ ಅದು ಮಾಡೋಂಗಿಲ್ಲ. ತ್ರ್ಯಹಂ ಪ್ರೇತೇಷು ಅನಧ್ಯಾಯ ಶಿಷ್ಯ ಋತ್ವಿಕ್ ಗುರುಬಂಧುಷು ಉಪಕರ್ಮಣಿ ಚೋತ್ಸರ್ಗೆ ಶಿಷ್ಯೇ ಚ ಗೃಹಮಾಗತೇ. ತ್ರ್ಯಹಂ ಪ್ರೇತೇಷು ಅನಧ್ಯಾಯ, ಪ್ರೇತ ಕಾರ್ಯ ಇತ್ಯಾದಿ ಮಾಡಬೇಕಾದ್ರೆ 3 ದಿವಸ ಅನಧ್ಯಾಯ. ಶಿಷ್ಯ ಋತ್ವಿಕ್ ಗುರುಬಂಧುಷು, ಯಾರು ಶಿಷ್ಯರಾಗಲಿ ಗುರುಗಳಾಗಲಿ ಹತ್ತಿರದ ಬಂಧುಗಳಾಗಲಿ ಆದರೆ 3 ದಿವಸ ಕಾಲ ಸೂತಕದ ಅನಧ್ಯಾಯ ಅಂಥೇಳಿ. ಉಪಕರ್ಮಣಿ ಚೋತ್ಸರ್ಗೆ, ಉಪಕರ್ಮ ದಿವಸ ಪಾಠ ಇಲ್ಲ, ಉತ್ಸರ್ಗ ದಿವಸ ಪಾಠ ಇಲ್ಲ. ಶಿಷ್ಯೇ ಚ ಗೃಹವ, ಶಿಷ್ಯ ಇದೆ, ಶಿಷ್ಟೇ ಇರಬೇಕದು. ದೊಡ್ಡವ್ರು ಬಂದ ಕಾಲಕ್ಕೆ ಅನಧ್ಯಾಯ. ಊರುಗಳಿಗೆ ದೊಡ್ಡವ್ರು ಬಂದುಬಿಟ್ರೆ ಏನು ಮಾಡಬೇಕಾಗ ಪಾಠ. ಹಿಂದೆಲ್ಲ ಆಗಿರ್ತಿತ್ತು. ಯಾವ್ದಾದ್ರು ಪುರಾಣ ಪ್ರವಚನ ಯಾರೇ ಸ್ವಾಮಿಗಳು ಬಂದರು ಅಂದರೆ ಅದು ಇದ್ದು ಹೋಗೋವರೆಗೂ ಮತ್ತೆ ಪಾಠ ಇಲ್ಲ. ಯಾಕೆಂದ್ರೆ ಅಲ್ಲಿ ಪಾಠ ಆಗುತ್ತೆ ಅಂಥೇಳಿ. ಅಲ್ಲಿ ಪಾಠ ಅಲ್ಲೂ ಪಾಠ ಇಲ್ಲೂ ಪಾಠ ಇಲ್ಲ ಬಿಡಬೇಕು. ಅದಕ್ಕೆ ಅದು ದೊಡ್ಡ ಪಾಠ ಆಗೋದ್ರಿಂದ ಅಲ್ಲಿ ಹೋಗಿ ಅಂತ ಇತ್ತು ಹಿಂದಿನ ಕಾಲಕ್ಕೆ. ಬಟ್ ಬರ್ತಾ ಏನಾಯ್ತು, ಅದು ಪಾಠನೇ ನಿಂತೋದಾಗ ಅದು ಹಗಲೂ ಇಲ್ಲ ರಾತ್ರಿ ಇಲ್ಲ, ಸ್ವಾಮಿಗಳು ಬಂದರೂ ಹೋದರೂ ವ್ಯತ್ಯಾಸನೇ ಇಲ್ಲ. ಒಂದು ಮಹದಾಗಮೇ ಅನಧ್ಯಾಯ ಅಂತ ಒಂದು ಮಾತಿದೆ. ದೊಡ್ಡವ್ರು ಬಂದಾಗ ಪಾಠ ಇಲ್ಲ, ತಕ್ಷಣ ಎದ್ದು ಆ ಕಡೆ ಗಮನ ಕೊಡಿ ಅಂತ ಹೇಳೋ ದೃಷ್ಟಿಯಲ್ಲಿ ವ್ಯವಸ್ಥೆ ಮಾಡಿರೋದು. ಶಿಷ್ಟೇಚ ಗೃಹಮಾಗತೆ, ದೊಡ್ಡವರು ಬಂದ ಕಾಲಕ್ಕೆ ಮನೆಗೆ ಪಾಠ ಇಲ್ಲ. ಮನೆಗೆ ಉತ್ಸವ ಇದೆ, ದೊಡ್ಡವರು ಬಂದಿದ್ದಾರೆ, ಪಾಠ ಇಲ್ಲ ಅಂತ ಕಳಿಸಿರೋ ದೋಷ ಇಲ್ಲ. ಸುಮ್ಮನೆ ಕಳಿಸ್ಬಾರ್ದು. ಇಷ್ಟ ಆಯ್ತು. ಈಗ ಮುಂದೆ ಇನ್ನೂ ಅನೇಕ ವಿಷಯ ಹೇಳ್ತಾರೆ. ಅದು ಶುಕ್ರವಾರ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.